ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 24ನೇ ತಾರೀಕು ಜೂನ್ 2024 ಸೋಮವಾರ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸೆ, ಕೃಷ್ಣ ಪಕ್ಷದ ತೃತೀಯ ತಿಥಿ, ಉತ್ತರಾಷಾಢ ನಕ್ಷತ್ರ, ಐಂದ್ರ ಯೋಗ, ವಣಿಜಕರಣ ಇವತ್ತಿನ ಪಂಚಾಂಗ ಫಲ. ಇನ್ನು ಅದರಲ್ಲೂ ಮುಖ್ಯವಾಗಿ ತೊಂದರೆ ಕೊಡತಕ್ಕಂಥ ಮುಹೂರ್ತ ಸಮಯ, ನಮ್ಮ ಮನಸ್ಸನ್ನ ಪ್ರಕ್ಷುಬ್ಧ ಮಾಡೋದು, ಗೊತ್ತೋ ಗೊತ್ತಿಲ್ಲದೆಯೋ ನಾವು ಅಂದ್ಕೋತೇವೆ. ನಮಗೆ ಎಲ್ಲ ಗೊತ್ತಿದೆ, ತುಂಬಾ ಗೊತ್ತಿರೋರೇ ತಪ್ಪು ಮಾಡೋದು. ತಿಳಿದಿಲ್ಲದ ವ್ಯಕ್ತಿ ಒಬ್ಬ ಮೂರ್ಖನಿಂದ ಹಬ್ಬ ಅಂದ್ರೆ 4 ಜನಕ್ಕೆ ತೊಂದರೆ ಅಂದ್ರೆ ತಿಳಿದಿರೋನಿಂದ ಲೋಕಕ್ಕೆಲ್ಲ ತೊಂದರೆ. ತುಂಬಾ ಬಲಶಾಲಿ, ತುಂಬಾ ವಿದ್ಯಾವಂತನಿಂದಲೇ ತೊಂದರೆ, ತುಂಬಾ ಜ್ಞಾನವಂತನಿಂದಲೇ ತೊಂದರೆ, ತುಂಬಾ ದೊಡ್ಡ ಅಧಿಕಾರವಂತನಿಂದಲೇ ತೊಂದರೆ. ಇವತ್ತು ಪುಟಿನ್ ಅಷ್ಟು ಶಕ್ತಿಶಾಲಿಯಾಗಿದ್ದಾನೆ, ಅವನಿಂದಲೇ ತೊಂದರೆ. ಅಲ್ಲಿ ಬಿಡೋಲ್ಲ. ಚೈನಾ ತೈವಾನ್ ಮೇಲೆ ಯಾವಾಗ ಅಂತ ಕಾದಿದೆ. ಪಾಕಿಸ್ತಾನ ಹತ್ರ ಇಟ್ಕೊಂಡಿರೋ ಅಣುಬಾಂಬ್ಗಳನ್ನ ಬೆದರಿಸುತ್ತೆ. ಅವರಿಗೆ ಅದಿಲ್ಲವೇ ಇಲ್ಲ. ನಮ್ಮ ದೇಶದ ಪಾಲಿಸಿ ಇದೆ, ವಿ ಡೋಂಟ್ ಸ್ಟ್ರೈಕ್ ಫಸ್ಟ್ ಅಂತ. ಸ್ಟ್ರೈಕ್ ಆದ್ಮೇಲೆ ಹೇಳಿ ಕತೆ. ಕೆಲವೊಂದು ಸಮಯ ನಮ್ಮನ್ನ ಇಂತಹ ಒಂದು ಪ್ರಭಾವಗಳು, ಸ್ವಭಾವಗಳು ತುಂಬಾ ಹುಷಾರಾಗಿರಿ. ನಮ್ಮನ್ನ ಪ್ರಚೋದನೆ ಮಾಡಿ ಯಾವುದೋ ಬೆಳ್ಳಂಬೆಳಿಗ್ಗೆ ಫೋನ್ ಮಾಡ್ತಾರೆ, ಬ್ರೇಕಿಂಗ್ ನ್ಯೂಸ್ ನೋಡಿದ್ಯಾ, ಬ್ರೇಕಿಂಗ್ ನ್ಯೂಸ್ ನೋಡಿದ್ಯಾ ಅಂತಾರೆ. ಯಾರ್ದೋ ಹೀರೋದ್ ಬಂದ್ಬಿಟ್ಟಿದೆ, ಹೀರೋಯಿನ್ ಬಂದ್ಬಿಟ್ಟಿದೆ, ಇನ್ನೊಬ್ರದ್ದು ಬಂದ್ಬಿಟ್ಟಿದೆ, ಅವ್ರದ್ದು ಬಂದ್ಬಿಟ್ಟಿದೆ, ಇದೇ ಕೆಲಸ. ಆಮೇಲೆ ಒಂದು ಇದರಲ್ಲಿ ಬ್ರೇಕಿಂಗ್ ನ್ಯೂಸ್ ಬಂದ್ಬಿಡ್ತು ಅಂದ್ರೆ ನೋಡಿ, ಎಲ್ಲದರಲ್ಲೂ ಬ್ರೇಕಿಂಗ್ ನ್ಯೂಸ್. ಯಾವ್ದ್ರಲ್ಲಾದ್ರೂ ಒಂದು ಒಳ್ಳೇದ್ ನೋಡೋಣ, ಒಳ್ಳೆ ಮಾತು ಕೇಳೋಣ, ಒಳ್ಳೆ ಚಿಂತನೆ ನೋಡೋಣ, ಒಳ್ಳೆ ಮಾತು, ಒಳ್ಳೆ ಸಮಾಧಾನ ಖಂಡಿತ ಇಲ್ಲ, ಇಲ್ಲವೇ ಇಲ್ಲ. ನಾವು ನಮ್ಮ ಮನಸ್ಸು ಬಯಸೋದೇ. ಅದ್ರಲ್ಲಿ ಏನ್ ಹೇಳಿದ್ರು, ಇದ್ರಲ್ಲಿ ಏನ್ ಹೇಳಿದ್ರು, ಈ ಚಾನಲ್ ಅಲ್ಲಿ ಏನ್ ಹೇಳಿದ್ರು, ಈ ನ್ಯೂಸ್ ಪೇಪರ್ ಅಲ್ಲಿ ಏನ್ ಹೇಳಿದ್ರು, ಇಂಥದ್ದೇ ನಮ್ಮ ಮನಸ್ಸು ವಿಕಾರ ಆಗ್ಲಿಕ್ಕೆ ಇವುಗಳು ಕಾರಣ. ಅದೇನಾಗ್ಬಿಟ್ಟಿದೆ, ಅಭ್ಯಾಸ ಮಾಡ್ಕೊಂಡು ಬೆಳಿಗ್ಗೆ ನಮ್ಮ ನೆಗೆಟಿವ್ ಕೇಳಿಲ್ಲ, ಇನ್ನೊಬ್ಬರ ಬಗ್ಗೆ ಕೇಳಿಲ್ಲ, ನಾವಂತೂ ಚೆನ್ನಾಗಿಲ್ಲ, ನಿಜವೇ. ನಾವಂತೂ ಉದ್ಧಾರಕನೂ ಆಗಿಲ್ಲ, ಅದು ನಿಜವೇ. ಆದ್ರೆ ಇನ್ನೊಬ್ಬ ಉದ್ಧಾರಕ ಆಗಿದ್ದಾನೆ, ಕೇಳೋದಕ್ಕೆ ನಮಗೆ ಆಗೋದೇ ಇಲ್ಲ. ಓಹೋ ಯಪ್ಪ, ತಗೋ, ಹಾಕಿದ ತಗೋ. ಸ್ಥಾನ, ಯೋಚನಾ, ಆವೇಗ, ತ್ಯಾಗ, ಪರಿಶ್ರಮ ಜೀವನದಲ್ಲಿ ನಾವು ಮಾಡೇ ಇಲ್ಲ. ನಾವು ಬೆಳಿಗ್ಗೆ ಎದ್ದೊಳದೇ ಇಲ್ಲ. ಅವರು ಏನೇನೋ ಮಾಡಿ ಬದುಕು ಕಟ್ಟಿರ್ತಾರೆ. ಬೆಳಿಗ್ಗೆ ದಯಮಾಡಿ ಹೇಳ್ತೀನಿ, ಯಾರದೋ ಈ ತರದ ಒಂದು ಪ್ರಚೋದನೆ ಮಾತುಗಳು, ವಿಕಾರ ಚಿಂತನೆಗಳು, ವಿಕಾರ ಆಲೋಚನೆಗಳು, ವಿಕಾರವಾದಂತ ನ್ಯೂಸ್ಗಳು, ಸಂಭಾಷಣೆಗಳು ಅಲ್ಲಿರಬೇಡಿ, ಕೇಳಬೇಡಿ, ನೋಡಬೇಡಿ, ಹೋಗ್ಬೇಡಿ. ಅದು ಮತ್ತಷ್ಟು ಅಲೆಗಳ ತರ ಬಂದು ಅಪ್ಪಳಿಸುತ್ತೆ ಮಕ್ಕಳೇ. ಬೆಳಿಗ್ಗೆ ಗೊತ್ತು. ಈಗ ಕೆಲವು ವ್ಯಕ್ತಿಗಳಿರ್ತಾರೆ ನಿಮಗೆ, ಅವರು ನೀವು ನೋಡಿಬೇಕಾದ್ರೆ ಯಾವಾಗ್ಲೂ ಗೊತ್ತಾ ಅಂತಾನೆ ಫೋನ್ ಮಾಡೋದು. ಇನ್ನೊಬ್ಬರ ದೋಸೆ ತೂತು, ತಟ್ಟೆ ತೂತುಗಳನ್ನ ಹುಡುಕ್ತಿರ್ತಾರೆ. ಇವ್ರದ್ದು ಮಾಳಿಗೆನ ತೂತ ಆಗಿರುತ್ತೆ. ಬರೀ ಈ ತರದ ವಿಚಾರಗಳನ್ನೇ, ಸಮಸ್ಯೆಗಳನ್ನೇ ಮಾತಾಡೋದು. ಅಂತವ್ರು ಫೋನ್ ಎತ್ತಬೇಡಿ, ಸೈಲೆಂಟ್ ಮೋಡಲ್ಲಿ ಇಟ್ಟಬೇಡಿ. ನೀವೇನು ದೊರೆ ಅಲ್ಲ. ದೊರೆ ಯಾವಾಗ್ಲೂ ಅಲರ್ಟ್ ಇರಬೇಕು, ಗುರು ಅಲ್ಲ, ಅಲರ್ಟ್ ನಾವ್ ಇರಬೇಕು. ಯಾರದೋ ಒಂದು ದೊಡ್ಡ ಸಮಸ್ಯೆ ಫೋನ್ ಬರುತ್ತೆ, ಮಾತಾಡ್ಬೇಕು, ಗೈಡೆನ್ಸ್ ಮಾಡ್ಬೇಕು. ಈ ಒಂದು ವಿಚಾರದಲ್ಲಿ ಇರ್ತೇವೆ. ನಾನು ಕೂಡ ಆಫೀಸಲ್ಲೇ ಇರುತ್ತೆ ಫೋನ್, ನಾನು ಬಂದ್ಮೇಲೆ ಕೊಡ್ತಾರೆ ನೋಡ್ಕೊಂಡು. ಅದ್ರಲ್ಲಿ ನಂಬರ್ಸ್ ಸೇವ್ ಆಗಿದೆ, ಹೆಸರಿದೆ ಅಂದ್ರೆ ಮಾತ್ರನೇ. ಇಲ್ಲ ಬರೀ ನಂಬರ್ಸ್ ಬಂದಿದೆ ಅಂದ್ರೆ ಖಂಡಿತ ಇಲ್ಲ, ನಾನು ಮಾಡೋಕ್ ಹೋಗೋದಿಲ್ಲ. ಅವ್ರೇನಾದ್ರು ಮೆಸೇಜ್ ಮಾಡಿದ್ರೆ ಅಂತದ್ದೇನಾದ್ರು ಗುರುಜಿ ಇದು ಅದು ಅಂತ ಹೇಳಿದ್ರೆ ಮಾತ್ರವೇ. 99 ಬಿಡಿ, ಪೊಲೀಸ್ ಅವ್ರ ಹತ್ರ, ನಮ್ಮ ಹತ್ರ, ದೇವರ ಹತ್ರ ಸಮಸ್ಯೆ ಇರೋರೇ ಬರೋದು. ಯಾರು ಚೆನ್ನಾಗಿರೋರು ಬರೋಲ್ಲ. ಪೊಲೀಸ್ ಸ್ಟೇಷನ್ಗೆ ನೋಡಿ, ಅಲ್ಲೊಂದು ದೈಹಿಕ ಘರ್ಷಣೆ, ಮಾನಸಿಕ ಘರ್ಷಣೆ, ಹಣಕಾಸು ಘರ್ಷಣೆ, ಈ ತರದ ಸಮಸ್ಯೆಗೆ ಹೋಗಿರ್ತಾರೆ. ನಮ್ಮ ಹತ್ರ ಬರೋ ಮಕ್ಕಳು ಅಷ್ಟೇ ಪಾಪ, ಯಾರ ಹತ್ರನೂ ಹೇಳಿಕೊಳ್ಳಲಾರದಂಥದ್ದು. ಏನೋ ಸಂಕಟ.
ನಿಜವೇ. ಬಿಡಿ, ನಮ್ಮದೇನೋ ಒಂದು ಧ್ಯಾನ, ಇನ್ನೊಂದು ಶಾಂಭವಿ ಮುದ್ರಾ, ಇನ್ನೊಂದು ಏನೋ ಒಂದು ಮಾಡ್ಕೋತೇವೆ, ತಾಡನ ಕ್ರಿಯಾ, ಇನ್ನೊಂದು ಏನೋ ಒಂದು ಮಾಡ್ಕೋತೇವೆ. ಸಹಿಸ್ಕೊಳ್ಳೋ ಶಕ್ತಿ ಇದೆ, ಆದ್ರೂ ಹಿಂಡಾಕುತ್ತೆ, ಇರ್ಲಿ. ಆದ್ರೆ ನೀವೆಲ್ಲಿ ತಟ್ಕೋತೀರಿ? ಯಾರ್ದೋ ಮಗು ಓಡೋಯ್ತಂತೆ, ನಿಮ್ ಮಗು ಮೇಲೆ ಗಮನ ಬರುತ್ತೆ ನಿಮಗೆ. ನನ್ ಮಗುನು ಈ ನಡುವೆ ಏನೋ ಫೋನಲ್ಲಿ ಇಟ್ಕೊಂಡು ಕುತ್ಕೋತಿದ್ದಾಳೆ, ನಾವೇ ಸಿಗ್ನಲ್ ಕಳ್ಸೋದು. ಯಾರ ಜೊತೆಲೂ ಮಾತಾಡ್ತಿದ್ದಾಳೆ, ಓಡೋಗ್ತಾನೆ, ಇನ್ನೊಂದೇನೋ ಇಟ್ಕೊಂಡಿದ್ದಾನೆ, ಇನ್ನೊಂದೇನೋ ಮಾಡ್ತಿದ್ದಾನೆ, ಯಾರೋ ಗಾಂಜಾ ಕುಡಿತಿದ್ದಾನಂತೆ, ಯಾರೋ ಡ್ರಗ್ಸ್ ಕುಡಿತಿದ್ದಾನಂತೆ, ಇವನು ಹಂಗೆ ಅಂತೆ, ಇವನು ಅಲ್ಲೇ ಹೋಗ್ತಾನಂತೆ, ಅಂತ ಸರ್ಕಲ್ ಅಂತೆ. ಈ ರೀತಿ ನಮ್ಮ ಪ್ರಚೋದನೆಯೇ ಅರ್ಧ ನಮ್ಮ ಮಕ್ಕಳನ್ನ, ನಮ್ಮ ಮನೆಯವರನ್ನ ಆಗ್ತಕ್ಕಂಥದ್ದು, ಅವರ ಕೆಡಿಸ್ತಕ್ಕಂಥದ್ದು. ಅದರಿಂದ ಫೋನ್ ಸೈಲೆಂಟ್ ಮೋಡ್ 99% ಇಟ್ಬಿಡಿ ಮಕ್ಕಳೇ. 1 ಗಂಟೆಗೊಮ್ಮೆಯೋ 2 ಗಂಟೆಗೊಮ್ಮೆಯೋ ಅವಾಗ ನೋಡ್ಕೊಳ್ಳಿ. ಅಂತ ಅರ್ಜೆಂಟ್ ಏನಿದೆ ಯೋಚನೆ ಮಾಡಿ. ನಿಮ್ಮ ಅತ್ತೆನೋ, ಅಣ್ಣನೋ, ತಮ್ಮನೋ, ಸ್ನೇಹಿತನೋ, ಗೆಳೆಯನೋ, ಮಿತ್ರನೋ ಫೋನ್ ಮಾಡಿದ್ದಾನೆ, ಏನಿರ್ಬೋದು, ಸರಿ ಫೋನ್ ಮಾಡಿ, ಮಾತಾಡಿ. ಉತ್ಪ್ರೇಕ್ಷೆ ಆಗಬೇಡಿ, ಏನೂ ಆಗೋಲ್ಲ, ಎಂಥದ್ದು ತಡೆಯಲು ಆಗುವುದಿಲ್ಲ. ನಾವು ಅನುಭವಿಸಲೇಬೇಕು, ನಾವು ಅನುಭವಿಸಕ್ಕೆ ಬಂದಿರೋದು. ಕಲಿಯುಗದಲ್ಲಿ ಎಲ್ಲರೂ ಅನುಭವಿಸೋದೆ. ನೀವು ಅಂದ್ಕೊಂಡಿದ್ದೀರಿ ಸುಖವಾಗಿರೋರೆಲ್ಲ ಆನಂದವಾಗಿಲ್ಲ, ಆನಂದವಾಗಿರೋರೆಲ್ಲ ಸುಖವಾಗಿಲ್ಲ. ಆನಂದ ಅಂದ್ರೆ ಏನ್ ಗೊತ್ತಾ? ಫುಟ್ಪಾತ್ ಅಲ್ಲಿ ಮಲ್ಕೊಂಡಿದ್ರು ಕೂಡ, ಮಳೆ ಬರ್ತಿದ್ರು ಕೂಡ, ಅಲ್ಲೊಂದು ಗೋಣಿ ಚೀಲ ಹೇಳ್ಕೊಂಡು ಅಚ್ಚುಕಟ್ಟಾಗಿ ಸಿಕ್ಕಿರೋ ಯಾವುದೋ ಒಂದು ದೇವಸ್ಥಾನದ ಪ್ರಸಾದ ತಿಂದು ಮಲಗಿರೋ ಕಾಲ ಉಂಟು. ನೆಮ್ಮದಿಯಾಗಿದ್ವಿ, ಆ ಅಮ್ಮನ ಮಡ್ಲಲ್ಲಿ ನೆಮ್ಮದಿಯಾಗಿದ್ವಿ. ಅಲ್ಲಿ ನಮ್ಮ ಹತ್ರ ಏನೂ ಇರ್ಲಿಲ್ಲ, ಗಾಡಿ ಇರ್ಲಿಲ್ಲ, ಕಾರ್ ಇರ್ಲಿಲ್ಲ, ಮಾಳಿಗೆ ಮನೆ, ತೂತಿನ ಮನೆ, ಒಂದಷ್ಟು ಅಲ್ಯೂಮಿನಿಯಂ ತಟ್ಟೆ, ಲೋಟ, ಇವುಗಳಿದ್ವು, ನೆಮ್ಮದಿಯಾಗಿದ್ವಿ. ಇದ್ಯಾವುದು ಕಾರು, ಮನೆ, ಬಂಗ್ಲೆ, ಸ್ಟೇಟಸ್ ಮಾಡಿ ಮನೆ ಬಂದ್ಬಿಟ್ಟು ಎಲ್ಲಾ ಬದುಕುಗಳು ಆಚೆ ಬಂದು ಕೂತು ಬಿಟ್ಟಿದ್ದಾವೆ. ಅದರಿಂದ ಹೇಳ್ತಿದ್ದಾನೆ, ದಯಮಾಡಿ ಫೋನ್ ಎತ್ತಬೇಡಿ. ಇವತ್ತಿಂದ ನಿರ್ಧಾರ ಮಾಡಿ. ನೀವು ರಾಜ್ಯಪಾಲನೆ ಮಾಡ್ತಿಲ್ಲ, ನೀವೊಂದು ತುಂಬಾ ದೊಡ್ಡ ಧರ್ಮದರ್ಶಿ ಅಲ್ಲ, ದೇವದರ್ಶಿ ಅಲ್ಲ, ದೇವರ್ಷಿ ಅಲ್ಲ, ರಾಜರ್ಷಿ ಅಲ್ಲ, ಅಲ್ಲವೇ ಅಲ್ಲ. ಬಿಟ್ಬಿಡಿ ಅವ್ರ ಕೆಲ್ಸಗಳು ಅವ್ರಿಗೆ, ಅವ್ರೇನೋ ಮಾಡ್ಕೊಳ್ಳಿ. ಬ್ರೇಕಿಂಗ್ ನ್ಯೂಸ್ ಮುಖ್ಯವಾಗಿ ನೋಡೋದಕ್ಕೆ ಹೋಗ್ಬೇಡಿ. ಈ ಕೊಲೆ, ಸುಲಿಗೆ, ದರೋಡೆ, ನೀವು ಯಾವುದೇ ನ್ಯೂಸ್ ಪೇಪರ್ ತೆಗೀರಿ, ಅಲ್ಲೊಂದು ಹಗರಣ, ಅಲ್ಲೊಂದು ದರೋಡೆ, ಅಲ್ಲೊಂದು ಕೊಲೆ, ಅಲ್ಲೊಂದು ಮೋಸ, ಅಲ್ಲೊಂದು ಜೋ ರಾಮಚಂದ್ರ. ನಿಮ್ಗೆ ಒಳ್ಳೆ ಸುದ್ದಿ ಅಂತ ಬೆಳಿಗ್ಗೆ ಸಿಗೋದಿಲ್ಲ. ಅದ್ರ ಮೇಲೆ ಬೇರೆ ಯಾರು ಫೋನ್ ಮಾಡ್ತಾರೆ, ಬ್ರೇಕಿಂಗ್ ನ್ಯೂಸ್ ಗೊತ್ತಾಯ್ತಾ, ಅವ್ರಿಗೆ ಬೈಲ್ ಆಯ್ತಂತೆ, ಇವ್ರಿಗೆ ಅರೆಸ್ಟ್ ಹಾಕಿದ್ರಂತೆ, ಇವ್ರಿಗೆ ನ್ಯಾಯಾಂಗ ಕಸ್ಟಡಿ ಅಂತ. ನಮ್ಗೆ ಯಾಕೆ ಬೇಕು ಮಕ್ಳು? ಅವ್ರ ಕಷ್ಟಾರ್ಜಿತ. ನಾವು ಹೋಗೋಕ್ಕಾಗುತ್ತಾ? ಅವ್ರ ಬದಲು ಜೈಲು. ಅರೆ, ನಮ್ಮ ಮಗಳಿಗೆ ಜ್ವರ ಬಂದ್ರೆ ಟ್ಯಾಬ್ಲೆಟ್ ನಾವು ತಗೊಳಕ್ ಆಗೋಲ್ಲ. ನಮ್ಮ ಇಂಕ್ರಿಮೆಂಟ್ ಇನ್ಯಾರಿಗೂ ಕೊಟ್ರೇನೆ ಸಹಿಸ್ಕೊಳಕ್ ಆಗೋಲ್ಲ. ನಮ್ಮ ಬಾಧೆ ನಮ್ಮದೇ 100 ಇದೆ, ಸಾಕು ನಮ್ಮ ಮಟ್ಟಕ್ಕೆ. ನಮ್ಗೆ 10 ರೂಪಾಯಿಗೆ ಇದ್ದೀವಿ, 10 ಲಕ್ಷಕ್ಕೆ ಅವರಿದ್ದಾರೆ, ಬಿಡಿ. ನಮ್ಮನ್ನ ಗುಡ್ಸೋಕ್ 10 ಜನ ಇದ್ದಾರೆ, ಅವ್ರನ್ನ ಗುಡ್ಸೋಕ್ 10 ಲಕ್ಷ ಜನ ಇದ್ದಾರೆ. ಅವ್ರೇನೋ ಬದಲು ಕೊಟ್ಕೋತಾರೆ, ಮಾಡ್ಕೋತಾರೆ. ಅವ್ರವ್ರ ಕಷ್ಟ ಅರ್ಜಿತ, ಅವರ ಸುಖ, ಅವರ ದುಃಖ. ನಾವಿಲ್ಲ ಮಕ್ಕಳೇ, ಸುಳ್ಳು ಅದು. ಕಟ್ಟ ಕಡೆಯದಾಗಿ ನಮ್ ದುಃಖಕ್ಕೆ ಬರೋದು ನಮ್ಮ ಕುಟುಂಬದವ್ರು, ಇನ್ಯಾರು ಬರಲ್ಲ. ನಿಮ್ಮ ಕೆಟ್ಟ ಹೆಸರು ಬಂತು ಅಂದ್ರೆ ನಿಮ್ ಸುತ್ತಮುತ್ತ ಯಾರು ಬರಲ್ಲ, ಬರ್ದಿಟ್ಕೊಂಬೇಡಿ. ನಮಗೊಂದು ಕೆಟ್ಟದು ನಡೆದಿದೆ, ನೀವು 100 ಮಾಡಿದಿರಿ, 100 ರೂಪಾಯಿ ಕೊಟ್ಟಿದ್ದೀರಿ, 1 ರೂಪಾಯಿ ನೀವು ಯಾರೋ ಕದ್ದಿದ್ದೀರಿ, ತೆಗೆದಿಟ್ಕೊಂಡಿದ್ದೀರಿ, ಇನ್ನೊಂದು ಅಂತ ಬಂದ್ಬಿಡ್ಲಿ, ಆ ಸುಳ್ಳರ ಸಂತೆ ಓಡೋಗ್ಬಿಡುತ್ತೆ ನೋಡಿ. ದಯಮಾಡಿ ಹೇಳ್ತಾನೆ, ಬೇಜಾರು ಮಾಡ್ಕೋಬೇಡಿ. ಈ ತರದ ವಿಚಾರಗಳಿಗೆ ಬೆಳ್ಳಂಬೆಳಿಗ್ಗೆ ಆಸ್ಪದ ಕೊಡಬೇಡಿ. ಯಾವ ವ್ಯಕ್ತಿ ನಿಮ್ ಪಕ್ಕದಲ್ಲಿ ಇಟ್ಕೋಬೇಕು, ಯಾರ ಮಾತು ಮಾತಾಡ್ಬೇಕು, ಯಾವ ಮಾತು ಮಾತಾಡಬಾರ್ದು, ಅದನ್ನಾದ್ರೂ ಬೆಳೆಸ್ಕೊಳ್ಳಿ. ಸೊ ಇಂಥ ಒಂದು ಪ್ರಭಾವ ಸೂಚಿಸ್ತಕ್ಕಂಥ ಸಮಯ ಬೆಳಿಗ್ಗೆ 8:30 9 ಗಂಟೆ 21 ಮಧ್ಯಾಹ್ನ 12:47 ಮಧ್ಯಾಹ್ನ 1:39 ಮಧ್ಯಾಹ್ನ 3:22 ಸಂಜೆ 4:14 ಈ ಸಮಯದಲ್ಲಿ ಕೆಲವೊಂದು ಪ್ರಭಾವ ಸೂಚನಾ ಬರುತ್ತೆ. ವಿಪ್ಲವಕಾರಕ ನ್ಯೂಸ್ಗಳು, ಇನ್ನೊಂದು ತಲೆ ಕೆಡ್ಸೋದು, ಇನ್ನೊಂದು ಮಾಡೋದು, ಅದೋ ಇದೋ. ದಯಮಾಡಿ ಹೋಗ್ಬೇಡಿ, ಏನೇನೋ ಮಾಡಬೇಡಿ, ಹುಷಾರು, ಜಾಗ್ರತೆ ಅಂತ ಹೇಳ್ತಾ ಒಂದು ಮಾತು ಹೇಳ್ತಾನೆ ಮಕ್ಕಳ. ನಮಗೊಬ್ರು ಇಷ್ಟ ಆದ್ರು ಅಂತ ನಮ್ಮ ಬಲಹೀನತೆಯನ್ನ ದಯಮಾಡಿ ಹೇಳಿಕೊಳ್ಳಬೇಡಿ. ನಮ್ಗವ್ರ ಇಷ್ಟ ಎಲ್ಲ ಹೇಳ್ಕೊಬಿಡೋದು. ನೆನಪಿಟ್ಕೊಳ್ಳಿ, ಯಾವ ವ್ಯಕ್ತಿ ಹತ್ರ ನೀವು ಹೇಳ್ಕೊಂಡಿರ್ತೀರೋ ಏನೋ ಒಂದು ಬಲಹೀನತೆ ಎಲ್ಲಾರ್ಗೂ ಇರುತ್ತೆ ಮಕ್ಕಳು. ಬಲಹೀನತೆ ಇಲ್ಲದ ವ್ಯಕ್ತಿ ಇಲ್ಲ.
ಏನೋ 1,000 ರೂಪಾಯಿ ಮುಚ್ಚಿಟ್ಟಿರ್ತೀರಿ, ಯಾರಿಗೂ ಹೇಳದ್ದು ಅವ್ನಿಗೆ ಹೇಳಿರ್ತೀರಿ. ನಿಮ್ಮ ಮಟ್ಟಕ್ಕೆ 1,000, ಬೇರೆಯವ್ರಿಗೆ 1,000 ಕೋಟಿ ಇರ್ಬೋದು. ನಿಮ್ಮದದು 1,000 ಕೋಟಿ ಇರ್ಬೋದು, ಇಲ್ಲ 1,000 ರೂಪಾಯಿ ಇರ್ಬೋದು. ಏನೋ ಒಂದು, ಯಾವುದೋ ಒಂದು ಬಲಹೀನತೆ ಎಲ್ಲರಿಗೂ ಕೊಟ್ಟಿರ್ತಾನೆ. ನನಗಂತೂ 1,00,000 ಕೊಟ್ಟಿದ್ದಾನೆ ಬಿಡಿ, ನಾನು ಹಾಗೆ ಹೇಳ್ಕೊಳ್ಳೋದು. ನಾನು ರಾವಣಾಸುರ ಅಂತ ಇನ್ನೊಬ್ಬರ ಮೇಲೆ ತೋರಿಸ್ಬಾರ್ದು ಬೆರಳು. ಆದರೆ ಯಾರಿಗೂ ಹೇಳಿಕೊಳ್ಳಬೇಡಿ, ಅದರಲ್ಲೂ ತುಂಬಾ ನಂಬಿಕೊಂಡಿರೋರ ಹತ್ರ ಮಾತ್ರ ಹೇಳ್ಬೇಡಿ. ನಿಮಗೆ ಗೊತ್ತಿಲ್ಲ, ನಾಳೆ ನಿಮ್ಮ ಬಲಹೀನತೆಯನ್ನ ಜಗತ್ತಿಗೆ ತೋರಿಸ್ಕೊಡೋನೇ ಅವನು, ಶ್ರೀರಾಮಚಂದ್ರ. ಇದನ್ನ ಧರ್ಮರಾಯರು ಈ ಒಂದು ವನವಾಸ ಇರ್ತಾರಲ್ಲ, ಆಗ ಈ ಮಾತುಕತೆ ನಡೆಯುವಾಗ ಕೃಷ್ಣರು ಬಂದಿರ್ತಾರೆ. ದ್ರೌಪದಿ ದೇವಿಗೆ ಹೇಳ್ಕೊಡ್ತಾರೆ, ಧರ್ಮರಾಯ ನಿನ್ನ ಧರ್ಮಪತ್ನಿಗೆ ಇದನ್ನ ಹೇಳು. ಹೆಣ್ಮಕ್ಳ ಬಾಯಲ್ಲಿ ಮಾತು ನಿಲ್ಲೋಲ್ಲ, ಗೊತ್ತಿಲ್ಲ, ಎಲ್ಲೋ ಒಂದು ಸಖಿ, ಎಲ್ಲೋ ಒಂದು ಕುಕ್ಕು ಬಿಡ್ತಾರೆ. ನಡೆದಂತ ಘಟನೆಯೋ ಎಲ್ಲಿಯೋ ಒಂದು ಬಲಹೀನತೆ ಎಲ್ಲರಿಗೂ ಇರುತ್ತೆ. ಇಂಥ ತಪ್ಪು ಮಾಡಬಾರದು. ಆ ಬಲಹೀನತೆಯನ್ನ ಭಗವಂತನಿಗೆ ಬಿಟ್ಟು ಇನ್ನು ಯಾರ ಹತ್ರನೂ ಹೇಳಬೇಡಿ. ನನ್ನ ಪ್ರಿಯಾತಿ ಪ್ರಿಯ ಸಖ ಬೇಡ, ಗಂಡ ಖಂಡಿತ ಬೇಡ, ಬೇಜಾರು ಮಾಡ್ಕೋಬೇಡಿ. ಎಲ್ಲೋ ಯಾವಾಗಲೂ ಸ್ಕೂಲ್ ಡೇಸ್ ಅಲ್ಲೋ ಕಾಲೇಜ್ ಡೇಸ್ ಅಲ್ಲೋ ಎಲ್ಲೋ ಒಂದು ಪುಟ್ಟ ಪ್ರೀತಿಯೋ ಗೆಳೆತನವೋ ಮಿತ್ರತ್ವವೋ ಏನೋ ಒಂದು ನಡೆದಿದೆ, ಗೊತ್ತಿಲ್ಲ. ಯಾವುದೋ ಒಂದು ವ್ಯವಹಾರದ ಮೋಸನೂ ಆಗಿದೆ. ಗಂಡನ್ ಮುಚ್ಚಿಟ್ ಮಾಡ್ಬಿಟ್ಟು, ಅಪ್ಪನ್ ಮುಚ್ಚಿಟ್ ಮಾಡ್ಬಿಟ್ಟು, ಗೊತ್ತಿಲ್ಲ, ಕೊಟ್ಟಿದ್ರಿ, ಮೋಸ ಆಗೋಯ್ತು. ನೆನಪಿಟ್ಟುಕೊಳ್ಳಿ, ದಿಸ್ ವಿಲ್ ಹಂಟ್ಸ್ ಯು ಬ್ಯಾಕ್. ಇದನ್ನ ದ್ರೌಪದಿಗೆ ಹೇಳು ಅಂತ ಹೇಳ್ಕೊಡ್ತಾರೆ. ಸತ್ಯ ಅಲ್ವಾ? ನಿಮ್ಮ ಬಲಹೀನತೆಯನ್ನು ಲೋಕಕ್ಕೆಲ್ಲ ಪರಿಚಯ ಮಾಡ್ಕೊಡ್ತಿರೋರು ಇವತ್ತು ಯಾರು ಹೇಳಿ? ಜೊತೆಲಿ ಇವಾಗ ತುಂಬಾ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳದ್ದು ಬಲಹೀನತೆಗಳು ಹೊರಗಡೆ ಬರ್ತಿದೆ ನೋಡಿ. ಹಂಗಂತೆ, ಹಿಂಗಂತೆ, ಅದಂತೆ, ಆಗಂತೆ, ಅಲ್ಲಿ ಇದ್ರಂತೆ, ಇಲ್ಲಿದ್ದ, ಇದೆಲ್ಲ ಯಾರಿಗ್ ಗೊತ್ತಿದೆ? ಹೇಳಿ. ನಾವೆಲ್ಲೋ ನಂಬಿದ ವ್ಯಕ್ತಿಯ ಬಳಿ ಕುಳಿತುಕೊಂಡು ಕುಡಿದಿದ್ದೋ, ತಿಂದಿದ್ದೋ, ಮಾತಾಡಿದ್ದೋ, ಇನ್ನೊಂದು ಓರೆ ನೋಟ ಬಿಟ್ಟಿದ್ದೋ ಎಲ್ಲರೂ ಮಾಡಿರ್ತೀವಿ, ನಂಬ್ಕೊಂಡ್ವಿ. ಅವನೋಗಿ ಬೆಂಕಿ ಇಡ್ತಾನೆ, 100% ಬೆಂಕಿ ಇಡ್ತಾನೆ. ಇವತ್ತು ಚೆನ್ನಾಗಿದ್ದಾಗ ಎಲ್ಲ ಓಕೆ, ನೆನ್ಪಿಟ್ಕೊಳ್ಳಿ. ನೀವು ಚೆನ್ನಾಗಿದ್ದಾಗ ನಿಮ್ಮ ಅವನ ಸಂಬಂಧ, ನಿಮ್ಮ ಆಕೆಯ ಸಂಬಂಧ ಚೆನ್ನಾಗಿದ್ದಾಗ ದ ಬ್ಯೂಟಿಫುಲ್ ವೇ ಇಟ್ ರನ್ಸ್. ಇವತ್ತು ನೋಡಿ, ಹೆಂಡತಿಯ ಬಗ್ಗೆ ಅಲ್ಲಲ್ಲಿ ಅಶ್ಲೀಷವಾಗಿ ವಿಡಿಯೋ ಸರಿದು ಬಿಟ್ಟ ಗಂಡನ ಬಗ್ಗೆ ಹೇಳಬಾರ್ದು ಹೇಳ್ಬಿಟ್ಲು ಹೆಂಡತಿ. ಇದೇನೋ ಕೇಳ್ತಿರ್ತವಲ್ವಾ? ನಿಮ್ಮ ಬಲಹೀನತೆಯನ್ನ ದಯಮಾಡಿ ಹೇಳ್ತಾನೆ. ಎಂತ ಮೆಚ್ಚುಗೆ ಆಗಿರೋ ವ್ಯಕ್ತಿ ಆಗ್ಲಿ, ಇಷ್ಟಪಟ್ಟಿರೋ ವ್ಯಕ್ತಿ ಆಗ್ಲಿ, ಪ್ರಾಣಕ್ಕೆ ಪ್ರಾಣ ಕೊಡ್ತಾನೆ ವ್ಯಕ್ತಿ ಅನ್ನೋದಾದ್ರೂ ಆದಷ್ಟು ಮುಚ್ಚಿಡಿ. ಬಲಹೀನತೆ, ವೀಕ್ನೆಸ್ ಅದ್ರ ಮೇಲೆ ಹೊಡಿತಾರೆ. ಕೆಲವರು ಅದನ್ನ ದುರುಪಯೋಗ ಮಾಡ್ಕೊಳ್ಳೋರು ಉಂಟು. ನಾವು ದಿಢೀರಂತ ಕೆಲಸನ ತೆಗಿತೀವಿ ಅಂದ್ರೆ ನಿಮ್ದನ್ನು ತೆಗೆದು ಊರೊರ್ಗಡೆ ಇರ್ತೀನೋ, ನಾನು ಹೆಂಗ್ ಕೆಲಸನ ತೆಗಿತೀವಿ. ಯಾಕಂದ್ರೆ ನಮ್ದೊಂದು ಟ್ರೇಡ್ ಸೀಕ್ರೆಟೋ, ಮನಿ ಸೀಕ್ರೆಟೋ, ಮುಚ್ಚಿಟ್ಟಿರೋ ಸೀಕ್ರೆಟೋ ಏನೋ ತೆಗ್ದಿಟ್ಟಿರ್ತೇವೆ. ನೋಡಿ, ಆಗಿಲ್ಲ ಅಂದ ತಕ್ಷಣ ಹೊರಗಡೆ ಬಂದ ವ್ಯಕ್ತಿ ಅವನೇ ಹೇಳೋದು, ಫೋನಲ್ಲಿ ಏನೇನಿದೆ ಗೊತ್ತಾ, ಏನೇನ್ ಮಾಡಿದ್ರು ಗೊತ್ತಾ. ಬೇರೆ ಇವನಿಗೆ ಹೇಳೋ ಅಧಿಕಾರ ಇಲ್ಲ. ಅವನಿಗೆ ಹೇಳೋ ಅಧಿಕಾರ ಕೊಟ್ಟವ್ರು ಯಾರು? ನಾವೇ. ಆಕೆ ಹೇಳೋ ಅಧಿಕಾರ ಕೊಟ್ಟವ್ರು ಯಾರು? ನಾವೇ. ಜಗಜ್ಜಾಹಿರು ಮಾಡೋದು ಇನ್ಯಾರು ಅಲ್ಲ, ಇವರೇ. ನೀಟಾಗಿ ಎಲ್ಲೋ ಒಂದು ಅನಾಮಧೇಯ ಪತ್ರ ಅಂತ ಹೇಳ್ಬಿಟ್ಟು ಬರೆದಾಕ್ಬಿಡ್ತಾರೆ. ಇಲ್ಲ ಅನಾಮಧೇಯ ಮೆಸೇಜು, ಹಿಂಗಂತೆ, ಹಂಗಂತೆ, ಅಗಂತೆ, ಈಗಂತೆ. ನಿಮ್ಗೆ ಗೊತ್ತಾ ಅವರು ಸೂಪರ್ ಸ್ಟಾರ್ ಸಿಕ್ಕಾಬಟ್ಟೆ ಕದ್ದು ಮುಚ್ಚಿ ಸ್ಮೋಕ್ ಮಾಡ್ತಿದ್ರಂತ, ಗೊತ್ತಾ? ನೀವು ಕೊಡ್ಸಿದ್ರಾ? ಹೇಳಿ. ನಿಮ್ ಮುಂದ್ಗಡೆ ಕುಡ್ದಿದ್ರಾ? ನಿಮ್ ದುಡ್ಡಲ್ಲಿ ಕುಡ್ದಿದ್ರಾ? ನಿಮ್ ದುಡ್ಡಲ್ಲಿ ತಿಂದಿದ್ರಾ? ನಿಮ್ ಮನೆಗ್ ಬಂದ್ ಇದ್ ಮಾಡಿದ್ರಾ? ನಿಮಗ್ ಮೋಸ ಮಾಡಿದ್ರಾ? ನೀವು ವ್ಯಕ್ತಿ ಆರಾಧನೆ ಮಾಡಿದ ಮೇಲೆ ಆ ವ್ಯಕ್ತಿಯ ಒಪ್ಪು ತಪ್ಪು ಎರಡೂ ಒಪ್ಕೋಬೇಕು. ಇಲ್ಲ ಮಾತಾಡೋ ಆಗಿಲ್ಲ. ಎರಡನೇದು, ಇನ್ನೊಬ್ಬರ ಬಗ್ಗೆ ಮಾತಾಡೋ ಅಧಿಕಾರವೇ ನಮಗಿಲ್ಲ. ಯಾಕಂದ್ರೆ ಅವನ್ ಕಷ್ಟಕ್ಕಾಗ್ಲಿಲ್ಲ, ಅವನ್ ಸುಖಕ್ಕಾಗ್ಲಿಲ್ಲ, ಅವನ್ ದುಃಖಕ್ಕಾಗ್ಲಿಲ್ಲ, ಅವನ್ ನೋವಾಗ್ಲಿಲ್ಲ. ಇವತ್ತು ಅವನ ಬಗ್ಗೆ, ಅವರ ಬಗ್ಗೆ ಕಮೆಂಟ್ ಮಾಡೋ ಅಧಿಕಾರ ಏನು? ಯಾರೋ ಹೇಳ್ದ ಜೊತೆಲಿರೋ ನಂಬಿಕೆ ದ್ರೋಹಿ.
ಬಲಹೀನತೆ. ನೋಡಿ, ಆ ಬಲಹೀನತೆ ತಡೀಲಾರದೆ ಏನೋ ಒಂದು ಸಂಕಟ, ಏನೋ ಒಂದು ಬಾಧೆ, ಏನೋ ಒಂದು ನೋವು, ಏನೋ ಒಂದು ಲೋಕ ಕೇಳ್ಕೊಳಕ್ಕಾಗಲ್ಲ. ಕುಂತಿದೇವಿ ನೋಡಿ ಅದನ್ನೇ ಹೇಳೋದು ಕೃಷ್ಣರು, ಕಟ್ಟ ಕಡೆಯವರೆಗೂ. ಆಕೆ ಹೇಳೋದೇ ಇಲ್ಲ ತಾನು ಮಾಡ್ಕೊಂಡಂತ ವಯಸ್ಸಿನಲ್ಲಿ ಮಾಡ್ಕೊಂಡಂತ ಒಂದು ತಪ್ಪು, ತನ್ನ ಬಲಹೀನತೆನ ಹೇಳೋದೇ ಇಲ್ಲ. ಯಾವಾಗ ಗೊತ್ತರ ಹೊರಗಡೆ ಬರೋದು? ಕರ್ಣ ಸತ್ತು ಯುದ್ಧ ಎಲ್ಲ ಮುಗಿಯುತ್ತೆ. ಒಂದ್ ಕಡೆ ಧೃತರಾಷ್ಟ್ರರು, ಒಂದ್ ಕಡೆ ಧರ್ಮರಾಯರು ಹಿಂಗ್ ಎದುರು ಬದ್ರು ಕುತ್ಕೊಂಡು ಆ ಒಂದು ಒಬ್ಬೊಬ್ಬರಿಗೂ ಒಂದು ಪಿತೃ ಕಾರ್ಯ, ಶಾಂತಿ ಕಾರ್ಯ, ಪ್ರೇತ ಕಾರ್ಯ ಮಾಡ್ತಿರ್ತಾರೆ. ಪ್ರೇತ ಶಾಂತಿ ಸತ್ತೋಗಿದ್ದಾರೆ. ಸೊ ನಮ್ ಕಡೆಯವರು ನಿಮ್ ಕಡೆಯವರು ಅಂತ. ಸೊ ದುರ್ಯೋಧನ ನನ್ ಕಡೆಯವನಪ್ಪ ತಗೋ ಅಂತ ಹೇಳ್ಬಿಟ್ಟು ಅಲ್ಲಿರ್ತಕ್ಕಂಥ ಪುರೋಹಿತರ ಮುಖೇನ ಆ ಒಂದು ಪ್ರೇತ ಶಾಂತಿ ಮಾಡ್ತಾ 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 ಕಟ್ಟ ಕಡೆದಾಗಿ ಕರ್ಣನ ಹೆಸರು ಬರುತ್ತೆ. ಧೃತರಾಷ್ಟ್ರ ಹೇಳ್ತಾರೆ, ಕರ್ಣ ನನ್ನ ಮಗನೂ ಅಲ್ಲ, ಏನೂ ಅಲ್ಲ. ಆಫ್ಟರ್ ಆಲ್ ಅವನು ನನ್ನ ಮಗನ ಗೆಳೆಯ ಅಷ್ಟೇ, ಅವನಿಗೇನಕ್ಕೆ ನಾನು ಶಾಂತಿ ಮಾಡಿಸ್ಬೇಕು ಅಂತ. ಧರ್ಮರಾಯನಿಗೂ ಹೆಂಗೂ ನಮ್ಮವನು ಅಲ್ಲವೇ ಅಲ್ಲ. ಫಸ್ಟ್ ಆಫ್ ಆಲ್ ಅವ್ನು ನಿಮ್ಮವನೇ. ಆಗಲಿಂದಲೂ ಬುದ್ಧಿ ಬಂದಾಗಲಿಂದಲೂ ಒಂದು 16ನೇ ವಯಸ್ಸಿಂದಲೂ ನಿಮ್ ಜೊತೆಲೇ ಇರೋದು. ಪ್ರತಿ ಒಳ್ಳೇದಕ್ಕೂ ಕೆಟ್ಟದಕ್ಕೂ ನೀವೇ ಅವನಿಗೆ ನಮ್ಮವನು ಅಂತ ಪಿತೃ ಕಾರ್ಯ ಮಾಡ್ಲಿಲ್ಲ, ಪ್ರೇತ ಶಾಂತಿ ಮಾಡ್ಲಿಲ್ಲ, ಪಿತೃ ಶಾಂತಿ ಮಾಡ್ಲಿಲ್ಲ, ಕರ್ಮ ಶಾಂತಿ ಮಾಡ್ಲಿಲ್ಲ, ನನ್ಗೆ ಗ್ರಹಚಾರ ಅಂತ ಹೇಳ್ಬಿಡ್ತಾನೆ. ನಮ್ಮವನಲ್ವೇ ಅಲ್ಲ ಅವನು. ನಮ್ ಪಾಂಡವರು ನಮ್ ಸಡೆ ಯಾವ್ದಕ್ಕೂ ಇರ್ಲಿಲ್ಲ ಅವನು, ಅವನ್ಗೆ ನಾನ್ ಬಿಡ್ಬೇಕು ಅಂತ ಧರ್ಮರಾಯ ಹೇಳ್ತಾನೆ. ಬಿಟಾಕಿ ಅಂತ ಇಬ್ರು ನಿರ್ಧಾರ ಮಾಡಿದಾಗ ಅಲ್ಲಿ ಕುಳಿತುಕೊಂಡು ನೋಡುತ್ತಿದ್ದಂತ ಕುಂತಿದೇವಿ ತಲೆ ಸುತ್ತಿ ಅಯ್ಯೋ ಕರ್ಣ ಅಂತ ಬಿದ್ದೋಗ್ತಾಳೆ. ನನ್ನ ಕರ್ಣನಯ್ಯ ಅಂತ ಬಿದ್ದೋಗ್ತಾಳೆ. ಎಲ್ರೂ ಶಾಕು. ನೀರ್ ಹಾಕ್ತಾರೆ, ಎಬ್ಬಿಸ್ತಾರೆ, ತಡಬಡಿಸ್ತಿರ್ತಾಳೆ ಅವಳು. ವಯಸ್ಸಾಗ್ಬಿಟ್ಟಿದೆ ಮಕ್ಕಳು, ಹೆಚ್ಚು ಕಡಿಮೆ ಆಕೆಗೆ. ಅವತ್ತಿಗೆ ಒಂದು 100 ದಾಟಿ ಬಿಟ್ಟಿದೆ, ಒಂದು 104, 106 ವರ್ಷ. ಅವತ್ತು ಧರ್ಮರಾಯರಿಗೆ 72, 73 ವರ್ಷ. ಯೋಚನೆ ಮಾಡಿ ನೋಡಿ. ಯಾಕಮ್ಮ ಏನು ನನ್ನ ಕರ್ಣ ಅಂದಿಲ್ಲ ಅಂತ. ಹೌದಪ್ಪ, ಕರ್ಣ ನಿಮ್ಮ ಮಗ, ನಿಮ್ಮ ಅಣ್ಣನಪ್ಪ ಅಂತ ನಡೆದ ಆ ಒಂದು ಹಿಂದಿನ ಘಟನೆಯನ್ನ ಆಗ ಬೆಚ್ಚಿಟ್ಟು ಹೇಳ್ತಾರೆ. ನೋಡಿ, ಅಲ್ಲಿಯವರೆಗೂ ತನ್ನ ಬಲಹೀನತೆಯನ್ನ ತಾನು ಮಾಡ್ಕೊಂಡಂತ ತಪ್ಪೋ ಒಪ್ಪೋ ಸರಿಯೋ ಅದು ಬೇರೆಯವ್ರಿಗೆ ಬೇಕಿಲ್ಲ ಮಕ್ಳೇ. ಕೆಲವ್ರು ಹೇಳ್ತಿರ್ತಾರೆ, ಗುರುಗಳೇ ಹೇಳ್ಕೊಬಿಟ್ರೆ ಮನಸ್ಸು ಭಾರ ತಿಳಿಯಾಗ್ಬಿಡುತ್ತೆ, ನಾನು ಮಾಡ್ಕೊಬಿಟ್ಟಿದ್ದೀನಿ ತಪ್ಪು. ನಿಮ್ ಮಣ್ಣಗಿಡಿ ಅದನ್ನ. ನಿಮ್ಗೆ ಅಂತ ಒಂದು ಕಷ್ಟ ಇತ್ತು ಅಂದ್ರೆ ಯಾವ್ದಾದ್ರು ಒಂದು ಕಳ್ಳಿ ಗಿಡ ನೆಟ್ಬಿಟ್ಟು ಬಂದ್ಬಿಡಿ. ಒಂದ್ 4 ಕಳ್ಳಿ ಗಿಡ ಹೊಡೋಯ್ತದು ಅಂತ ಬಿದಿರು ಗಿಡ ನೆಟ್ಟು ಬಂದ್ಬಿಡಿ, ಒಂದು ಅಶ್ವತ್ ಗಿಡ ನೆಟ್ಬಿಡಿ, ತೆಂಗಿನ ಗಿಡಗೆ ನೆಟ್ಬಿಡಿ, ಒಂದ್ 4 ಮಾವಿನ ಗಿಡ ನೆಟ್ಬಿಡಿ, ಸಾಕು. ಭಗವಂತನ ಮುಂದುಗಡೆ ಕುತ್ಕೊಳ್ಳಿ, ಕಣ್ಣೀರ್ ಹಾಕಿ, ಅಲ್ಲೊಂದು ದೀಪ ಹಚ್ಚಿ ಕಣ್ಣೀರ್ ಹಾಕಿಬಿಡಿ. ಭಗವಂತ ನನಗೆ ಗೊತ್ತೋ ಗೊತ್ತಿಲ್ಲದೆಯೋ ನನ್ನ ಮನಸ್ಸು ಈ ಒಂದು ಬಲಹೀನತೆಗೆ ದಾಸನಾಗಿ ಬಿಡ್ತು. ದುರ್ಜಟಿ ಮಾಡೋದು ಅದೇ. ಕಾಳಹಸ್ತಿ ಶತಕ ಬರೆದವನು. ಇವತ್ತು ಶ್ರೀ ಕಾಳಹಸ್ತೇಶ್ವರ ದೇವಸ್ಥಾನ ಅಂತ ಇಷ್ಟು ಪ್ರಖ್ಯಾತಿ ಸುಖ್ಯಾತಿಗೆ ಕಾರಣ ಆ ಕಾಳಹಸ್ತಿ ಶತಕ ಬರೆದಂತ ದೂರ್ಜಟಿ ಅನ್ನತಕ್ಕಂಥ ಮಹಾಪಂಡಿತ. ಆತ ಯಾರ ಹತ್ರನೂ ಹೇಳ್ಕೊಳ್ಳಲ್ಲ ತನ್ನ ಬಲಹೀನತೆ. ಭಗವಂತನ ಹತ್ರ ಬಂದು ಹೇಳ್ಕೊತಾನೆ, ಅಯ್ಯ ನನಗೆ ಇದೇನು ಹುಚ್ಚು. ಸಂಜೆ ಆಗ್ತಿದ್ದಾಗೆ ಇಂಥ ಒಂದು ಪಂಡಿತೋತ್ತಮ ಜ್ಞಾನಿಗಳಲ್ಲೇ ಮಹಾಜ್ಞಾನಿ, ಆತ ನುಡಿದಿದ್ದು ನಡೀತಿದ್ದಂತ ಈಶತ್ವ, ಅಂತ ಒಂದು ಮಹಾಜ್ಞಾನಿ ಸಂಜೆ ಆಗಿದ್ದ ಕೈ ಅದುರುತ್ತೆ, ಕುಡಿಬೇಕು ನನ್ಗೆ, ಹೆಣ್ಣಿನ ಜೊತೆ ಮಲಗಬೇಕು, ಹುಡ್ಕೊಂಡು ಹೋಗೋದು. ನನಗೆ ಏನಿದು, ಬೆಳಿಗ್ಗೆ ಆಗಿದ್ದೆ, ಸೂರ್ಯೋದಯ ಆಗ್ತಿದ್ದಾಗೆ ಅವನಿಗೆ ಪ್ರಜ್ಞೆ ಎಳಿತಿತ್ತು. ಸ್ನಾನ ಮಾಡಿ ಓಡು ಅವನು, ಕುತ್ಕೊಂಡು ಅಳೋದು ಅವನು. ನನಗೇನು ಲತ್ತೆ ಬಡಿದ, ನನಗೇನಿದು, ಎಲ್ಲಿಂದ ಬಂತು ಇಂಥ ಒಂದು ಬಲಹೀನತಾ ಬುದ್ಧಿ ಅಂತ ಬಿಕ್ಕಿ ಬಿಕ್ಕಿ ಅಳ್ತಾನೆ, ನಿತ್ಯ ಅಳ್ತಾನೆ. ಬಟ್ ಸಂಜೆ ಆಗ್ತಿದ್ದಾಗೆ ಹುಚ್ಚು ಏರುತ್ತೆ. ತಾಗೋ ಆಗ್ತಿಲ್ಲ ಶಿವ, ನಾನು ಏನ್ ಮಾಡ್ಲಿ, ನನ್ನ ಈ ಬಲಹೀನತೆಯನ್ನು ದೂರ ಮಾಡುವಂತಾನೆ. ಖಂಡಿತ ಭಗವಂತನೇ ಖುದ್ದಾಗಿ ಬಂದು ಬಲಹೀನತೆಯನ್ನ ದೂರ ಮಾಡ್ತಾನೆ. ಹೋಗೋ, ಇನ್ನು ಮೇಲೆ ಕಳ್ಕೊಂಡಿದೆ ನಿನ್ನೆಲ್ಲ ಆ ಒಂದು ತಪ್ಪು ಅನ್ನೋದೊಂದು ಬಂದಿದೆಯಲ್ಲ, ಅದಕ್ಕೆ ನೀಡಿದಂತ ಕ್ಷಮೆ ಇನ್ಯಾವುದೂ ಇಲ್ಲ ಅಂತ ಹೇಳ್ಬಿಟ್ಟು. ಅದಂತೂ ತುಂಬಾ ಜನ, ನಾನು ಸುಮಾರು ಜಾತಕಗಳನ್ನು ನೋಡ್ತಿರ್ತೇನಲ್ವಾ, ಒಬ್ಬ ಪುಣ್ಯಾತ್ಮ ಮಾಡ್ಕೊಂಡಿದ್ದಾನೆ, ಎಡಬಿಟ್ಟು ಯಾರಿಗೆ ಹೇಳ್ಬಾರ್ದು ಹೇಳ್ಬಿಟ್ಟಿದ್ದಾನೆ. ಅದು ಬೆಂಕಿ ಆಗಿಬಿಟ್ಟಿದೆ. ಧರ್ಮಪತ್ನಿಯ ಗೆಳತಿಯನ್ನ ಪ್ರೀತಿಸ್ಬಿಟ್ಟಿದ್ದಾನೆ.
ಅದನ್ನ ಬಂದು ಧರ್ಮಪತ್ನಿಗೆ ಹೇಳಿದ್ದಾನೆ. ನನ್ನ ಧರ್ಮಪತ್ನಿ ಗೊತ್ತು, ಅಯ್ಯೋ ನಿನ್ನ ಮನೆ ಬಂಗಾರ ಆಗೋಗ, ಅಂತ ಬಂಗಾರದಂತ ಧರ್ಮಪತ್ನಿ ಇದ್ದು ಮಾಡಿದ್ದೇ ಮಹಾಪಾಪ, ತಪ್ಪು, ಪಂಚಮಹಾಪಾತಕಗಳಲ್ಲಿ ಇದೊಂದು. ಅದನ್ನ ಬೇರೆ ತಗೊಂಡೋಗ್ಬಿಟ್ಟು ಹೆಂಡತಿ ಹತ್ರ ಹೇಳೋದು, ಮನೆಗೆ ಬೆಂಕಿ ನೀನೇ ಹಚ್ಕೊಬಿಟ್ಟಿಯಲ್ಲೋ, ಪೆಟ್ರೋಲ್ ಸುರಿದು ಬೆಂಕಿ ಹಚ್ಕೊಬಿಟ್ಟಿದ್ದಾನೆ. ಇನ್ ಬಿಡ್ತಾಳ ಧರ್ಮಪತ್ನಿ ಅಂದ್ರೆ ಏನ್ ಅಂದ್ಕೊಂಡಿದ್ರೆ, ಧರ್ಮಕ್ಕೆ ಸಾಕ್ಷಿ ಹಾಕಿ ಅವಳು ನಿಜವಾಗ್ಲೂ ನೆಮ್ಮದಿಯಾಗಿ ಮಲಗ್ತಾಳ? ಅವಳು ಸಹಿಸಲ್ಲ. ಯಾವ ಸ್ತ್ರೀಗೂ ನೆನ್ಪಿಟ್ಕೊಳ್ಳಿ, ದೈವ ಕೊಟ್ಟಿರೋ ಒಂದು ವರ ಇದೆ ನೋಡಿ, ಅದು ದ್ರೌಪದಿಯ ವಿಚಾರದಲ್ಲೂ ನಡೆಯುತ್ತೆ. ದ್ರೌಪದಿಯ ವಿಚಾರದಲ್ಲೂ ನಡೆಯುತ್ತೆ. ಆಕೆಗೆ ಒಂದು ವರ ಕೊಡ್ತಾರೆ. ವ್ಯಾಸರೇ ನಿಂತು 5 ಜನ ಪಾಂಡವನ ಮದುವೆಯಾಗಿ ಬಂದ ಮೇಲೆ ಅರ್ಜುನನ ಇದೆಲ್ಲ ಅಲ್ಲೊಂದು ಕಥೆ ನಡೆಯುತ್ತೆ. ಇವಾಗ 5 ಜನರ ಜೊತೆ ಹಂಚ್ಕೊಳ್ಳಿ ಅಂತ ಕುಂತಿದೇವಿ ಹೇಳಿದ ಮೇಲೆ ಗಾಬರಿ ಬಿದ್ದಾಗ ವ್ಯಾಸರು ಬಂದು ಆ ಸಮಸ್ಯೆಗೆ ಪರಿಷ್ಕಾರ ಕೊಡ್ತಾರೆ. ಇಷ್ಟಿಷ್ಟು ದಿನ ಒಬ್ಬೊಬ್ಬರ ಜೊತೆ ಇರಬೇಕು ಪತ್ನಿಯಾಗಿ, ನೀವೆಲ್ಲ ಆಗ ಅತ್ತಿಗೆ ಆಗಿ ನೋಡ್ಬೇಕು ಆಕೆಯನ್ನ. ಧರ್ಮರಾಯರ ಜೊತೆಲಿ ಇದ್ದಾಗ ಆಕೆ ಅತ್ತಿಗೆ. ಧರ್ಮರಾಯರು ಬಂದು ಭೀಮನ ಪತ್ನಿಯಾಗಿ ದ್ರೌಪದಿ ಇಷ್ಟು ದಿನ ಅಂತ ಒಂದು ಲೆಕ್ಕ ಇರುತ್ತೆ. ಆಗ ನೋಡಬೇಕಾಗಿರೋದು ಬಂದು ಆಕೆಯನ್ನ ನಾದಿನಿ. ಅರ್ಜುನ ಹಾಗೆ, ಅರ್ಜುನ ನಕುಲನ ಜೊತೆ ಇದ್ದಾಗ ದ್ರೌಪದಿ, ಸಹದೇವನ ಜೊತೆ ಇದ್ದಾಗ ದ್ರೌಪದಿ, ಈ ರೀತಿ. ಅದೇ ಧರ್ಮರಾಯರ ಜೊತೆಲಿದ್ದಾಗ ಆಕೆನ ಜಗನ್ಮಾತೆ ಸ್ವರೂಪದಲ್ಲಿ ಅತ್ತಿಗೆಯ ಭಾವದಿಂದಲೇ ನೋಡಬೇಕು ಅಂತ ಆಜ್ಞೆ ಮಾಡ್ತಾರೆ. ಅವ್ರು ಹಾಗೆ ನಡ್ಕೋತಾರೆ. ಎಲ್ರೂ ಕಾಯ್ತಿದ್ರು, ಇದು ಬೆಂಕಿ ಹಚ್ಕೊಳುತ್ತೆ ಈ 5 ಜನ. ಯಾಕಂದ್ರೆ ಅಪರೂಪ ಲಾವಣ್ಯವತಿ ಆ ತಾಯಿ ಜಗನ್ಮಾತೆ ಅಂಶದಿಂದ ದೇವಿಗಿಂತಲೂ ಅಂದವಿದ್ದಾರಾ? ಆ ದೇವಿಯ ಇನ್ನೊಂದು ಅಂದವೇ ದ್ರೌಪದಿಯ ಅಂದ. ಇದ್ರಲ್ಲೇ ಬೆಂಕಿ ಹಚ್ಕೋತಾರೆ ಅಂದ್ರೆ ಅದಕ್ಕೊಂದು ಧರ್ಮ ಪರಿಷ್ಕಾರ ಕೊಟ್ಬಿಟ್ಟಿರ್ತಾರೆ. ನೀವು ನಂಬಲ್ಲ, ಅವ್ರು ಯಾವತ್ತೂ ಆ ಕೆಟ್ಟ ದೃಷ್ಟಿಯಿಂದ ನೋಡೋದೇ ಇಲ್ಲ. ನಮ್ಮ ಅಣ್ಣನ ಜೊತೆ ಆನಂದವಾಗಿದ್ದಾಳೆ ನನ್ನ ಹೆಂಡತಿ, ಇಲ್ಲ. ಆ ಸಂದರ್ಭಕ್ಕೆ ಅಂಥದೊಂದು ವರವನ್ನ ವ್ಯಾಸರು ಕೊಟ್ಬಿಟ್ಟಿರ್ತಾರೆ, ಬದಲಾಗ್ಬಿಡ್ತಾರೆ. ಆಕೆ ನೋಡಿದಾಗ ಅತ್ತಿಗೆ ನಾದಿನಿ, ಹಬ್ಬ ದೇವತೆ ಅಷ್ಟೇ. ಯಾವತ್ತೂ ಅವರು ಅದು ಒಂದು ನಿಯಮ. ಅಕಸ್ಮಾತ್ ಅಣ್ಣ ಅತ್ತಿಗೆ ಇಲ್ಲ ತಮ್ಮನ ಹೆಂಡತಿ ಇದ್ದಾಗ ಅಲ್ಲೇ ಆಕಸ್ಮಿಕವಾಗಿ ಒಳಗಡೆ ಹೋಗ್ಬೇಕಾದ ಪರಿಸ್ಥಿತಿ ಬಂದ್ಬಿಡ್ತು ಅಂದ್ರೆ 1 ವರ್ಷ ಹೊರಗಡೆ ಹೋಗ್ಬೇಕು, ವನವಾಸ ತರ ಇರಬೇಕು, ತೀರ್ಥಕ್ಷೇತ್ರ ಅದ್ ನೋಡ್ಬಾರ್ದು. ನೋಡಿದಾಗೆ ಅರ್ಜುನ ಒಂದ್ಸಲಿ ಆತರ ಬ್ರೇಕ್ ಮಾಡಿದಾಗ್ಲೇ ಅವನು ವನವಾಸಕ್ಕೆ ಹೋಗೋದು. ಅವ್ರು ಎಷ್ಟು ನಿಯಮಗಳು ಇರ್ತಾರೆ ಅಂತ. ಒಂದು ದ್ರೌಪದಿ ದೇವಿಗೂ ಕೂಡ ಆ ಸಮಯದಲ್ಲಿ ನನ್ನ ಗಂಡ ಒಬ್ಬನೇ, ಇನ್ಯಾರು ಕಣ್ಣಿಗೆ ಕಾಣಿಸಲ್ಲ ಆಕೆಗೆ. ಅವರೆಲ್ಲ ಮೈದುನರೇ, ಭಾವನೆ. ಎದುರುಗಡೆ ಇರೋ ಧರ್ಮರಾಯ ಭೀಮನ್ ಜೊತೆಲಿದ್ದಾಗ ಧರ್ಮರಾಯರನ್ನ ಆಕೆ ಭಾವಯ್ಯ ಅನ್ನೋದು ನಂಬ್ತೀರಾ? ಧರ್ಮರಾಯರನ್ನ ದ್ರೌಪದಿ ದೇವಿ ಕರೆಯುತ್ತಿದ್ದು ಭೀಮನ ಜೊತೆಯಲ್ಲಿ ಪತ್ನಿಯಾಗಿರುವಾಗ ಆ ಸಮಯದಲ್ಲಿ ಭಾವಯ್ಯ. ಧರ್ಮರಾಯರು ಕಾಣಿಸ್ತಿರ್ಲಿಲ್ಲ ಆಕೆಗೆ, ಪತಿಯಾಗಿ ಕಾಣಿಸ್ತಿರ್ಲಿಲ್ಲ. ಒಂದು ಸ್ತ್ರೀಗೆ ದೈವ ಕೊಟ್ಟಿರುವ ಒಂದು ನಿಯಮ ಏನ್ ಗೊತ್ತಾ? ಆಕೆಗೆ ನನ್ನ ಗಂಡ ನನ್ನವನೇ ಅಷ್ಟೆ, ಇನ್ನೇನನ್ನೂ ಒಪ್ಪಲ್ಲ. ಆದ್ರೆ ಗಂಡಿಗೊಂದು ದೋಷ ಕೊಟ್ಟಿದ್ದಾನೆ. ಅವನು 100 ಜನರನ್ನು ಮದುವೆಯಾದರೂ, ದ ಗ್ರೇಟ್ ಅಕ್ಬರ್ ಅಂತೀವಲ್ವ, ಅವ್ನು ಕಡಿಮೆ ಅಂದ್ರು 500 ಲೀಗಲ್ಲು, ಇಲ್ಲೀಗಲ್ 5,000 ಮದುವೆ. ಪ್ರತಿ ಹೆಂಡತಿ ಹತ್ರ ಹೋದಾಗ್ಲೂ ಆ ಹೆಂಡತಿ ಗಂಡನಾಗಿರ್ತಾನೆ, ಅವ್ನು ಬೇರೆ ನೆನಪು ಬರೋಲ್ಲ. ಅದೊಂದು ತಮಾಷೆ ನೋಡಿ. ಸೇಮ್ ದ್ರೌಪದಿ ದೇವಿ ತರಾನೇ, ಆಕೆ ಹತ್ರ ಇದ್ದಾಗ ಆಕೆ ತರ ಇರ್ತಾನೆ, ಅವನ್ಗೆ ಅಲ್ಲಿಂದ ನೆನಪು ಬರೋಲ್ಲ. ದೈವ ಕೊಟ್ಟಿರೋ ವರ ಶಾಪ 2. 500 ಜನರನ್ನು ಹೆಂಡತಿಯಾಗಿ ಪ್ರೀತಿಸ್ತಾರೆ. ಇವ್ರ ಹೆಚ್ಚ ಇಲ್ಲ, ಇವ್ರ ಕಡಿಮೆ ಖಂಡಿತ ಇಲ್ಲ. ಇದು ಶಾಪ. ಇದನ್ನೇ ಧರ್ಮರಾಯರು ಕೃಷ್ಣರು ಚರ್ಚಿಸಿಕೊಳ್ಳೋದು. ಅದಕ್ಕೋಸ್ಕರ ಈ ವಿಚಾರವನ್ನ ದ್ರೌಪದಿಗೆ ಹೇಳೋದು. ಬಲಹೀನತೆ. ಈ ಪುಣ್ಯಾತ್ಮ ಹೇಳಿ ಇಟ್ಕೊಂಡು ಬೆಂಕಿ ಹಚ್ಕೊಂಡು ಬಂದಿದ್ದಾನೆ. ದಾಳಿ ದಂಡು ಎಲ್ಲ ಸೇರಿ. ಅದಕ್ಕೆ ಹೇಳ್ತಾನೆ ಮಕ್ಕಳೇ, ಅಲ್ಲೆಲ್ಲೋ ತಪ್ಪು ನಡೆದಿದೆ, ಗೊತ್ತಿಲ್ಲ, ಆಗೋಯ್ತು, ಅದನ್ನ ಬಿಡಿಸ್ಕೊಳ್ಳೋಕ್ ನೋಡಿ. ಇಲ್ಲ, ಬಲಹೀನತೆ ಹತ್ರ ಹೋಗದೆ ಇರೋ ಹಾಗೆ ಪ್ರಯತ್ನ ಮಾಡಿ. ಅದು ಬಿಟ್ಟು ನಮಗ್ ಮೆಚ್ಚುಗೆ ಆಗ್ಬಿಟ್ಟಿದೆ, ಎಲ್ಲೋ ಒಂದು ಬೇಡ. ನಾನು ಎಷ್ಟೋ ಜನ ನೋಡಿದಾನೆ. ಒಬ್ಬ ಪುಣ್ಯಾತ್ಮ, ನೀವು ನಂಬೋಲ್ಲ, ಪೂರ್ತಿ ಕಿಡ್ನಿ ಪೇಷಂಟು, ದೊಡ್ಡ ಅಧಿಕಾರಿ, ಕಿಡ್ನಿ, ಲಿವರು, ಹಾರ್ಟು, ಬರೀ ಪೈಪ್ಗಳ ಜೊತೆಲಿ ಬಂದಿದ್ದಾರೆ. ಗಂಡ ಹೆಂಡತಿ ಜಾತಕ ಹಾಕೋತಾನೆ. ಮದುವೆ ಆಗಿ ಎಷ್ಟು ವರ್ಷ ಆಯ್ತು, ಏನಿದು ಮದುವೆ ಆದ್ಮೇಲೆ ಸುಖಂನ ಆಸ್ತಿ ಅಂತ ಕಾಣಿಸ್ತಿದೆಯಲ್ಲ ಶುಕ್ರ ಕೇತು ಅಂತ. ಹೌದು ಗುರುಗಳೇ, ಮದುವೆ ಆದ್ಮೇಲೆನೆ ಹೆಲ್ತ್ ಅಪ್ಸೆಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು ಒಂದೊಂದೇ. ಇಲ್ಲ,
ಮದುವೆ ಆದ್ಮೇಲೆ ಏನೋ ಮಾಡಬಾರ್ದು ಮಾಡಿದ್ದೀಯ ನೀನು. ಯಮ್ಮ ನಿನ್ನ ಗಂಡನ ಮೇಲೆ ನಂಬಿಕೆ ಇದೆಯಾ ಅಂದ್ರೆ, ಇಲ್ಲ ಗುರುಗಳೇ, ಇವರು ಮಾಡಬಾರದು ಒಂದು ತಪ್ಪು ಮಾಡಿದ್ದಾರೆ. ಏನಮ್ಮ ತಪ್ಪು ಅಂದೆ. ಅಂತೀರಾ? ಅವನ ಜಾತಕದಲ್ಲಿದೆ. ಇವನು ಎಡವಟ್ಟು ದಾಸೆಯ ಮದುವೆಯಾದ ಮೊದಲ ರಾತ್ರಿಯೇ ಅವರವರು ಇದೇನ, ಯಾರಾದ್ರೂ ನಿಮ್ಮ ಹಳೆಯ ಗೆಳೆಯ ಇದ್ರ, ಗೆಳತಿ ಇತ್ತ, ಯಾವ್ದಾದ್ರು ಒಂದು ಇಷ್ಟ ಆಯ್ತಾ, ಕಷ್ಟ ಆಯ್ತಾ, ಏನೋ ಹಂಚ್ಕೊಳ್ಳುವಾಗ ಬಾಯಿ ಜಾರಿ ನನ್ನ ಕಾಲೇಜು ಗೆಳತಿ ಒಂದು ಪುಟ್ಟು ಪ್ರೀತಿ ಇತ್ತು, ಒನ್ ಸೈಡೆಡ್. ಬಟ್ ಐ ನೆವರ್, ಯಾವತ್ತೂ ಹೇಳ್ಕೊಳ್ಳಿಲ್ಲ. ಬಟ್ ನಾನು ಆಫೀಸ್ ಜಾಯಿನ್ ಆದ್ಮೇಲೆ, ಒಂದು ಅಧಿಕಾರಿ ಆದ್ಮೇಲೆ ಅದೇ ಆಫೀಸ್ಗೆ ಕೆಲ್ಸಕ್ಕೆ ಬಂದಿದ್ರು. ಒಂದ್ಸಲಿ ಆಫೀಸ್ ಎಲ್ಲ ಗೆಟ್ ಟುಗೆದರ್ ಸೇರ್ಕೊಂಡು ಒಂದು ಪಾರ್ಟಿಗೆ ಹೋಗಿದ್ವಿ, ಔಟ್ ಆಫ್ ಸ್ಟೇಷನ್ ಹೋಗಿದ್ವಿ. ವಿ ಸ್ಟೇಡ್ ಇನ್ ಒಂದು ಪರ್ಟಿಕ್ಯುಲರ್ ಪ್ಲೇಸು. ಇಷ್ಟೇ, ನಾನು ಎಲ್ಲೇ ಮೀರಿಲ್ಲ ಅಂತಾನೆ ತಗೋ ಬೆಂಕಿ ಹಚ್ಕೊಬಿಟ್ಟಿದೆ ಆವತ್ತಿಂದ. ಅಂದ್ರೆ ಹಳೆ ಗರ್ಲ್ ಫ್ರೆಂಡು ಜೊತೆಯಲ್ಲಿ ಪಾರ್ಟಿ, ಅದು ಒಂದಿಷ್ಟು ಕುಡ್ದಿದ್ದಾನೆ ವೈನು. ನಂಬ್ತೀರಾ? 18 ವರ್ಷದಿಂದ ಅವನನ್ನ ಜೈಲಲ್ಲಿ ಹಾಕ್ಬಿಟ್ಟಿದ್ದಾರೆ. ಡೈಲಿ ಮುಟ್ಟಿದ್ರೆ, ನಿಂತ್ರೆ, ಕೂತ್ರೆ ಬಲಹೀನತೆಯನ್ನ ಎಲ್ಲಿ ಹೇಳಬಾರ್ದಿತ್ತು. ಎಲ್ಲೋ ಒಂದು ಪುಟ್ಟ ಗೆಟ್ ಟುಗೆದರ್, ಅಲ್ಲೊಂದು ಪಾರ್ಟಿ ಜೊತೆಲಿ ಹೋಗಿದ್ದಾರೆ, ಎಲ್ಲರೂ ಉಳ್ಕೊಂಡಿದ್ದಾರೆ, ಬಂದಿದ್ದಾರೆ. ಹೇಳ್ಬಾರ್ದಿತ್ತು. ಅಲ್ಲೇನೂ ನಡೆದೇ ಇಲ್ಲ ಪಾಪ. ಆ ಮಗು ಎಲ್ಲೋ, ಇವನೆಲ್ಲೋ, ಮತ್ತೆ ಇನ್ಯಾವುದು, ಅದು ಎಷ್ಟೋ ವರ್ಷಗಳ ಹಿಂದ್ಗಡೆ ನಡೆದಿರೋದು. ಒಂದು 3 ವರ್ಷದ ಹಿಂದ್ಗಡೆ ಹೆಂಡತಿ ಅತಿರೂಪದ ಲಾವಣ್ಯವತಿ, ವಿದ್ಯಾವಂತೆ, ಜ್ಞಾನವಂತೆ. ಅರೇ ಬಿಡು ನನ್ನ ಧರ್ಮ ಪತ್ನಿ, ಬಾಯಿ ಜಾರಿ ಹೇಳಿರುವುದಷ್ಟೇ. ನರಕ ಅನ್ನೋದು ಇನ್ನೆಲ್ಲೂ ತೋರಿಸಿಲ್ಲ ಆಕೆ. ನಂಬ್ತೀರಾ? ಮನಸ್ಸಿಗೆ ತಗೊಂಡು ಎಲ್ಲೂ ಹೇಳ್ಕೊಳಕ್ ಆಗ್ತಿಲ್ಲ, ಬಿಡೋಕ್ ಆಗ್ತಿಲ್ಲ. ತಗೊಂಡ್ ದೇರ್ ಇಸ್ ಅ BP ರೈಸ್ಡ್ ಅಪ್, ದೆನ್ ಶುಗರ್ ರೈಸ್ಡ್ ಅಪ್, ವಿಪರೀತಕ್ಕೇರಿ ಕಿಡ್ನಿ ಡಮಾಲು, ಹಾರ್ಟ್ ಡಮಾಲು, ಒಂದೊಂದಲ್ಲ ಅಂಗಗಳು. 18 ವರ್ಷದಲ್ಲಿ ನೋಡದ ಕಾಯಿಲೆಗಳಿಲ್ಲ. ಏನಮ್ಮ ನಿನ್ಗಂತ ನಂಬಿಕೆ ಇರ್ಲಿಲ್ವಲ್ಲ? ಬಿಟ್ಬಿಡ್ಬೇಕಿತ್ತಲ್ಲ, ದೂರ ಹೋಗ್ಬಿಡ್ಬೇಕಿತ್ತು, ಇಷ್ಟು ಕೊಡ್ಬೇಕಿತ್ತ. ನನ್ನ ಗಂಡ ನಾನೇಗ್ ಬಿಟ್ಕೊಡ್ಲಿ? ಇನ್ಯಾರು ಸವತಿ ಬಂದ್ಬಿಟ್ರೆ? ಸ್ತ್ರೀ ಹಾಗೆಯೇ, ನನ್ನ ಗಂಡ ನನ್ನನದ್ದೇ. ಖಂಡಿತ ತಪ್ಪಲ್ಲ. ಆದ್ರೆ ಈ ರೀತಿ ಹಾಕೊಂಡು ಪೊಸಿಟಿವ್ ಆಗಿ ಹಾಕೊಂಡು ನಿಂತ್ಕೊಬಿಟ್ರೆ ಅವ್ನ ನರಕ ನೋಡ್ಬಿಡ್ತಾನೆ. ಅವ್ನು ಹಿಂಗಾದ. ಇನ್ನು ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ? ಆ ಮಾತಿಗೆ ತಗೋ ನಾನು ಹೋಗೋದೇ ಸರಿ ಅಂತ ದಾರಿ ತಪ್ಪಿ ನಿಂತ್ಕೊಬಿಡ್ತಾರೆ. ಹೆಂಗೂ ಗೊತ್ತಾಗಿದೆಯಲ್ಲ, ಅಲ್ಲೇ ಹೋಗಿ ಕುಡ್ಕೋತೇನೆ, ಅಲ್ಲೇ ಹೋಗಿ ತಿನ್ಕೋತೇನೆ. ನೋಡಿ ಬಲಹೀನತೆ ಎಲ್ಲಿ ತಂದು ನಿಲ್ಸುತ್ತೆ. ಎಲ್ಲಿ ಹೇಳಬಾರ್ದು, ಎಲ್ಲಿ ತೋರಿಸ್ಬಾರ್ದು, ಎಲ್ಲಿ ಏನು ಮಾಡಬಾರ್ದು. ಮನುಷ್ಯನಿಗೆ ಇರತಕ್ಕಂತ ಒಂದು ದೊಡ್ಡ ದೌರ್ಬಲ್ಯ ಏನು ಗೊತ್ತಾ? ನಿಮ್ಮ ಬಲಹೀನತೆಯನ್ನ ದಯಮಾಡಿ ಮಕ್ಕಳನ್ನ, ನೀವು ಎಷ್ಟೋ ಜಾತಕಗಳು ನೋಡ್ತಾ ಆ ಕೌನ್ಸಿಲಿಂಗ್ ಮಾಡೋಕ್ ಸಂಕಟ ಆಗುತ್ತೆ. ಮಕ್ಕಳಿಗೆ ಮಾಡ್ಕೋಬಿಟ್ರಲ್ಲ, ಅಯ್ಯೋ ಮಕ್ಕಳ ಇದು ಹೇಳಬಾರ್ದಿತ್ತಲ್ಲೋ, ಇಷ್ಟು ಸಣ್ಣ ವಿಚಾರ. ಅರೇ ಕುಂತಿದೇವಿಯೇ ಹೇಳಿಲ್ಲ, ಅರೆ ಸತ್ಯವತಿ ದೇವಿ ಜೀವನದಲ್ಲಿ ಹೇಳಿಲ್ಲ. ತನ್ನ ಮಕ್ಕಳು ಹುಟ್ಟಿ, ಮಕ್ಕಳು ಬೆಳೆದು ದೊಡ್ಡವರಾಗಿ ಅವರು ಅಕಾಲಿಕವಾಗಿ ಮರಣ ಹೊಂದಿದ್ರೆ ತನ್ನ ಸೊಸೆಯರಿಗೆ ಮಕ್ಕಳಿಲ್ಲ ಅಂತ ಆಗ ಚರ್ಚೆ ಮಾಡ್ತಾ ಏನ್ ಮಾಡೋದು ಅಂತ ಭೀಷ್ಮರ ಹತ್ರ ಹೇಳ್ಕೊಳ್ತಾಳೆ ಸತ್ಯವತಿ ದೇವಿ. ಹಿಂಗಾಗಿತ್ತಪ್ಪ ನನ್ನ ಕಾಲದಲ್ಲಿ ಅಂತ. ಅಮ್ಮ ತಪ್ಪೇನಿಲ್ಲ, ಬೇಕು ಅಂತ ಮಾಡಿರ್ಲಿಲ್ಲ ಬಿಡಿ. ಆ ಮಗನನ್ನೇ ಕರೆಸಿ, ಇನ್ಯಾರದು ಸಂತಾನ ನಮ್ಮ ಕುರು ವಂಶದಲ್ಲಿ ಹುಟ್ಟೋದು ಯಾಕೆ? ವರಸೆಯಲ್ಲಿ ಆತ ನನಗೆ ದೊಡ್ಡಣ್ಣ ಆಗ್ತಾನೆ, ನಿನಗೂ ದೊಡ್ಡ ಮಗ ಆಗ್ತಾನೆ. ಸೊ ನಿನ್ ಸೊಸೆಯರ ಜೊತೆನಲ್ಲಿ ಆಗಿನ ಕಾಲದಲ್ಲಿ ದೇವ್ರ ನ್ಯಾಯ ಅಂತಿತ್ತು. ಸೊ ಮಕ್ಕಳಿಲ್ಲ ಅನ್ನೋ ಪಕ್ಷದಲ್ಲಿ, ತಮ್ಮಂದ್ರು ಇಲ್ಲ ಅಂದ ಪಕ್ಷದಲ್ಲಿ ತಮ್ಮನ ಹೆಂಡತಿಗೆ ಅಣ್ಣ ಗರ್ಭದಾನ, ಗರ್ಭ ಸಂಸ್ಕಾರ ಮಾಡಬಹುದಿತ್ತು. ಅದು ಆ ಕಾಲ. ಒಂದೊಂದು ಯುಗಕ್ಕೆ ಒಂದೊಂದು ಧರ್ಮ ಮಾರುತ್ತೆ, ನೆನ್ಪಿಟ್ಕೊಳ್ಳಿ. ಆ ಧರ್ಮ ಇಲ್ಲಿ ಅಪ್ಲೈ ಮಾಡಬಾರ್ದು. ತುಂಬಾ ಜನ ಆ ತರದ್ ಇವತ್ತು ಕಲಿಯುಗಕ್ಕೆ ಅವ್ರ ಕಾಲದಲ್ಲಿ ಹಿಂಗ್ ಮಾಡಿದ್ರು, ನಾವ್ಯಾಕೆ ಮಾಡಬಾರ್ದು? ಇಲ್ಲ, ಅದಿಲ್ಲ, ತುಂಬಾ ತಪ್ಪು. ಅದು ಎಲ್ಲೋ ಒಂದು ಅಣ್ಣ ಇಲ್ಲ, ಇನ್ ಬೇರೆ ವಿಧಿ ಇಲ್ಲ, ಆ ಮಗುಗ್ ದಿಕ್ಕಿಲ್ಲ, ಆ ತರದ್ದಾದಾಗ ಕುಟುಂಬ ಎಲ್ಲ ಸೇರಿ ಚರ್ಚೆ ಮಾಡಿ ಆ ಮಗುನು ಸಮ್ಮತ ಕೊಟ್ಟಿದೆ, ಇವರು ಸಮ್ಮತ ಕೊಟ್ಟಿದೆ ಅಂದಾಗ ನೋಡೋಣ. ಗೊತ್ತಿಲ್ಲ ನನಗೆ ಆ ಧರ್ಮ ಕ್ಲಿಷ್ಟದ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ನಾನು ಅಂತ ಜಾತಕಗಳನ್ನು ನೋಡಿದ್ದೇನೆ. ನೋವಾಗುತ್ತೆ ಕೆಲವ್ರಿಗೆ. ಅದು ಇದೇನ್ ಗುರುಗಳೇ ತಪ್ಪಲ್ವಾ? ನನಗೆ ಸರಿ ಅನ್ನೋದೇ ಗೊತ್ತಿಲ್ಲ. ಇನ್ನು ತಪ್ಪಿನ ಬಗ್ಗೆ ವಿಶ್ಲೇಷಣೆ ಮಾಡೋ ಯೋಗ್ಯತೆ ಎಲ್ಲಿದೆ? ನನಗೆ ಕಣ್ಣಿಗೆ ಕಾಣಿಸಿರುವ ಇಂಥ ಒಂದು ಬಲಹೀನತೆಗಳ ಜಾತಕಗಳ ಬಗ್ಗೆ ವಿಶ್ಲೇಷಣೆ ಮಾಡ್ತಿದ್ದೇನೆ. ಅದರಿಂದ ದಯಮಾಡಿ ನಿಮ್ಮ ಬಲಹೀನತೆಯನ್ನ ಯಾರಂದ್ರೆ ಅವರು, ಎಲ್ಲಂದ್ರೆ ಅಲ್ಲಿ ದಯಮಾಡಿ ಹೇಳ್ಕೋಬೇಡಿ. ಎಲ್ಲೋ ಒಂದು ಯಾರನ್ನ ನೀವು ಮೆಚ್ಕೊಂಡು ಹೇಳಿರ್ತೀರೋ ಅವರು, ಆಕೆ, ಆತ
ಬರ್ತಾರೆ. ನಿಮ್ ಕ್ಯಾರೆಕ್ಟರ್ ಅಸಾಸಿನೇಷನ್ ಆಗೋದು ಆಗುತ್ತೆ. ಅವ್ನ್ ಗೊತ್ತಿಲ್ಲ ರಾತ್ರಿ 12 ಗಂಟೆಗೆ ಎದ್ದೆಲ್ಲ ಹೋಗ್ತಿದ್ದ, ಏನ್ ಮಾಡ್ತಿದ್ದ, ಈ ತರದ್ದು ಇದಾರೆ ಮಕ್ಕಳೇ. ನನ್ನ ಖುದ್ದು ಗುರುಗಳು ಅನುಭವಿಸಿರೋದು ನೋಡಿದ್ದೇನೆ. ಹಲವಾರು ಗುರುಗಳ ಜೊತೆನಲ್ಲಿ ನಾನು ಜಾತಕ ಪರಾಮರ್ಶೆ ನೋಡಿರ್ತಕ್ಕಂಥದ್ದು ಉಂಟು. ಅವ್ರು ಅನುಭವಿಸಿರೋ ನೋವು ನಾನು ಹಾಗೆ ಹೇಳ್ತಿದ್ದೆ. ಇಂಥವನನ್ನ ನಂಬಿಕೊಂಡು ಈ ಬಲಹೀನತೆ ವಿಚಾರಗಳು ಹೇಳ್ಬೇಕಿತ್ತ ಗುರುಗಳೇ, ನಮಗ್ ಪ್ರವಚನ ಹೇಳ್ಕೊಟ್ಟವ್ರೆ ನೀವು ಇಂಥದ್ ಮಾಡಿ ಇಟ್ಕೊಂಡ್ರಲ್ಲ ಅಂತ. ಹೌದು, ತುಂಬಾ ತಿಳಿದವನೇ ಹಳ್ಳ ತೋಡ್ಕೊಳ್ಳೋದು. ತುಂಬಾ ನ್ಯಾಯ ಮಾತಾಡೋರು ಮನೆಯಲ್ಲೇ ಅನ್ಯಾಯ ನಡೆದು ಬಿಟ್ಟಿರುತ್ತೆ. ತುಂಬಾ ಧರ್ಮ ಮಾತನಾಡುವವರ ಮನೆಯಲ್ಲೇ ಅಧರ್ಮ ನಡೆದು ಬಿಟ್ಟಿರುತ್ತೆ. ಜಾಗ್ರತೆ ಇನ್ಮೇಲೆ ಅದೊಂದು ಬಲಹೀನತೆ ಇದೆ. ಯಾಕೆ ತೋರ್ಸ್ಕೊತೀರಿ, ಯಾಕೆ ಹೇಳ್ಕೊತೀರಿ? ಅವನಾಗ ಅವನೇನೋ ಮಾತಾಡ್ಕೋತಾನೆ, ಅವ್ನು ನೋಡಿಲ್ಲ, ಏನೋ ಕದ್ದು ಮುಚ್ಚಿ ಗುರುಗಳು ಸಿಗರೇಟ್ ಹೊಡಿತಾರೆ ಅಂತ. ಹೌದೇನೋ, ಮಾತಾಡ್ಕೊಳ್ಳಿ ಬಿಡಿ. ನಾವ್ ಯಾರ ಮುಂದ್ಗಡೆನೂ ಸಿಗರೇಟ್ ಹೊಡೆದಿಲ್ಲ, ಯಾರಿಗೂ ಸಿಗರೇಟು ಹೊಡಿರಿ ಅಂತಾನು ಪ್ರಪೋಸ್ ಕೊಟ್ಟಿಲ್ಲ, ಪ್ರಚೋದನೆ ಮಾಡಿಲ್ಲ. ಇಟ್ ಬಿಲಾಂಗ್ಸ್ ಟು ಮೀ, ದಟ್ಸ್ ಇಟ್. ಹಂಗೋ ಹೇಳಿಲ್ಲ ಇದಾರೆ. ಅದಕ್ಕೆ ತುಂಬಾ ದೊಡ್ಡವರು ದೊಡ್ಡ ಸ್ಥಾಯಿಗೆ ಬರ್ತಾ ಏನ್ ಮಾಡ್ತಾರೆ ಗೊತ್ತಾ ಮಕ್ಳೇ? ಬೇಜಾರು ಮಾಡ್ಕೋಬೇಡಿ, ಅವರು ಬೆರೆಯುವುದೇ ಇಲ್ಲ, ಏಕಾಂಗಿ ಆಗ್ಬಿಡ್ತಾರೆ. ತುಂಬಾ ದೊಡ್ಡವರನ್ನ ನೋಡಿ ಅವ್ರ ನೇಚರ್ ಜೊತೆಲಿ ಇದು ಬಿಡ್ತಾರೆ, ಪ್ರಕೃತಿ ಜೊತೆಲಿ ಇದು ಬಿಡ್ತಾರೆ, ಒಂಟಿಯಾಗಿರ್ಲಿಕ್ಕೆ ಆಸೆ ಪಡ್ತಾರೆ. ಗೊತ್ತು ಅವರಿಗೆ, ಗೊತ್ತಿಲ್ಲದೆ ನಮ್ಮ ಬಲಹೀನತೆಗಳ ಮಾತುಗಳು, ಇನ್ನೊಂದು ವಿಚಾರಧಾರೆಗಳು ಎಲ್ಲೋ ಬಂತು, ಅದನ್ನು ಕೆದಕಿ ಎಲ್ಲ ಊರು ಮುಂದ್ಗಡೆ ಸಗಣಿ ಹಾಕಿ ಸಾರಿಸ್ಬಿಡ್ತಾರೆ ಅಂತ. ನೀವೆಲ್ಲರೂ ಸೆಲೆಬ್ರಿಟಿಗಳೇ, ನೆನ್ಪಿಟ್ಕೊಳ್ಳಿ. ನಿಮ್ ಮನೆಗೆ ನೀವು ಸೆಲೆಬ್ರಿಟಿ, ನಿಮ್ ಕತೆಗೆ ನೀವು ಒಂದು ಹೀರೋಯಿನ್, ಜೋಕರ್ ಅಲ್ಲ, ವಿಲ್ಲನ್ ಅಲ್ಲ. ಸೊ ಅದರಿಂದ ನಿಮ್ ಬಲಹೀನತೆಯನ್ನ ನಿಮ್ ಮಕ್ಕಳಿಗೂ ಹೇಳ್ಬೇಡಿ. ಗೊತ್ತಾ, ನಾನು ವೀಕೆಂಡು ಅಲ್ಲಿ ಹೋಗ್ತಿದ್ದೆ, ಒಂದ್ ಫ್ರೆಂಡ್ ಜೊತೆಲಿ ಕುಡಿತಿದ್ದೆ, ಯಾಕೆ ಬೇಕಿತ್ತು? ನಿಮ್ ಮಗ ಒಂದಿನ ಮಾತಾಡ್ತಾನೆ, ನನಗ್ ಗೊತ್ತಿರ್ಲಿಲ್ವಾ ನೀನ್ ಹೇಳಿದ್ದು, ಇದೆಲ್ಲ ಯಾಕೆ ಬೇಕು? ಯಾವಾಗ್ಲೂ ಪಾರ್ಟಿ ಮಾಡಿದ್ರೆ ಅದನ್ನ ಯಾಕೆ ಹೇಳೋದು? ಯಾವಾಗ್ಲೂ ಎಲ್ಲೋ ಹೋಗಿದ್ರೆ ಅದನ್ನ ಯಾಕೆ ಹೇಳೋದು? ಯಾವಾಗ್ಲೂ ಕದ್ದು ಬಿಟ್ಟಿದ್ರಿ ಏನೋ ಒಂದು ಗೊತ್ತಿಲ್ಲದೆ ಆಸೆಗೆ ಆಕಾಂಕ್ಷೆಗೆ ಏನೋ ಒಂದು ಬೇಡ. ನಿಮ್ಮ ಕತೆಗೆ ನೀವೇ ಹೀರೋ. ನಿಮ್ಮ ಬಲಹೀನತೆಯನ್ನ ಯಾರ ಹತ್ರನೂ ಹಂಚ್ಕೋಬೇಡಿ, ಒಬ್ಬರ ಹತ್ರ ಬಿಟ್ಟು, ದೇವರ ಹತ್ರ. ಅದಕ್ಕೆ ನೋಡಿ, ನಿಮ್ ಬಲಹೀನತೆ ಬಗ್ಗೆ ಮಾತಾಡುವಾಗ ನಾನು ಹೆಸರುಗಳು ಬಳಸೋಲ್ಲ. ಗೊತ್ತಿಲ್ಲದೆ ನೀವು ನನ್ನ ಹತ್ರ ಹಂಚ್ಕೊಂಡಿರ್ತೀರಿ, ಹೇಳ್ಕೊಂಡಿರ್ತೀರಿ. ಮಕ್ಕಳೇ ಅಂತಿಂತವರಲ್ಲ, ನನಗೆ ಗೊತ್ತಿದೆ. ಮಕ್ಕಳು ನೀವು ಎಲ್ಲೂ ಬಸವಳಿದು ನನ್ನ ಅಯ್ಯ, ನನ್ನ ತಂದೆ ಇದ್ದಾರೆ, ನಮ್ಮ ಗುರು ಇದ್ದಾನೆ, ನಮ್ಮ ಅಣ್ಣ ಇದ್ದಾನೆ, ನಮ್ಮ ಮಿತ್ರ ಇದ್ದಾನೆ, ನಮ್ಮ ಬಂಧು ಇದ್ದಾನೆ, ಆತ್ಮ ಬಂಧು ಇದ್ದಾನೆ ಅಂತ ಬಂದು ಹಂಚ್ಕೊಂಡಿರ್ತೀರಿ. ಮಕ್ಕಳೇ ನೀವು ಪುಟ್ಟು ಮಕ್ಕಳು, ಸಂಟ ಆಗ್ಬಿಟ್ಟಿರುತ್ತೆ. ಅದಕ್ಕೆ ನನಗೆ ಒಂದು ಶಾಪ ಇಟ್ಕೊಂಡಿದೆ, ನನಗೆ ಮರವು ಜಾಸ್ತಿ, ಏನೂ ನೆನಪಿರೋಲ್ಲ, ಖುಷಿಯಾಗಿರ್ತೇನೆ. ನಿಮ್ ನೆನಪೇ ಇರೋಲ್ಲ, ನೀವಿರುವ ಆ ಕ್ಷಣವಷ್ಟೇ ನನ್ನ ನೆನಪು. ನಾನು ಯಾರಿಗೂ ಫೋನ್ ಮಾಡಲ್ಲ, ಯಾರ ಫೋನು ತೆಗಿಯೋಲ್ಲ, ಯಾರ ಮಾತು ತಲೆ ಕೆಡ್ಸ್ಕೊಳ್ಳಲ್ಲ, ಬೇಕಿಲ್ಲ. ನಾನು ಇಲ್ಲಿಂದ ಈ ಸ್ಥಾನದಿಂದ ಇದ್ಮೇಲೆ ನಿಮ್ ನೆನಪಿರೋಲ್ಲ. ಅದೊಂದು ತುಂಬಾ ತೃಪ್ತಿ ಕೊಟ್ಟಿದೆ. ಯಾಕಂದ್ರೆ ನನಗಿರೋ ಬಲಹೀನತೆ ಏನು ಗೊತ್ತಾ? ತೀರಾ ಪೆದ್ದುತನ. ಎಲ್ಲೋ ಮಾತಾಡ್ಬಿಡ್ತಾನೆ. ಅದಕ್ಕೆ ಒಂದು ನಿಯಮ ಹಾಕೊಂಡ್ಬಿಟ್ಟಿದ್ದಾನೆ, ಯಾರೂ ನೆನಪಿಗಿರಬಾರ್ದು. ಆಮೇಲೆ ಮಾತನಾಡುವಾಗ ನಿಮ್ಮ ಹೆಸರು ಊರು ಪರಿಚಯ ಏನೂ ಬರಬಾರ್ದು. ಸೊ ಏನೂ ನೆನಪಿಗೆ ಬರೋದಿಲ್ಲ. ಸೊ ನೀವು ನೆಮ್ಮದಿಯಾಗಿದ್ದೇವೆ. ಹಾಗಂತ ನನ್ನ ಹತ್ರ ಎಲ್ಲ ಬಂದು ಹೇಳ್ಬೇಡಿ. ನನಗೂ ನೋವೇ ಮಕ್ಳು. ನೀವು ಹೇಳ್ಕೊಳ್ಳೋವಾಗ ಕಣ್ಣಲ್ಲಿ ನೀರು ಬರ್ತದೆ. ನನ್ನ ಮಕ್ಳು ಹಿಂಗ್ ಮಾಡ್ಕೊಬಿಟ್ಟ, ಇನ್ಯಾರಿಗೂ ಕಿವಿಗೆ ಬಿದ್ದು, ಇನ್ಯಾರದ್ದು ನೋಡಬಾರ್ದು ಅವ್ರು ನೋಡಿ, ಇನ್ನೊಂದೇನೋ ಒಂದ್ ಮಾಡಿ ನನ್ನ ಮಕ್ಕಳನ್ನ ಚುಚ್ಚಿ ಸಾಯಿಸ್ತಾರಪ್ಪ. ಚುಚ್ಚಿ ಈ ಲೋಕ ಬಂದು ನೋಡಿ ಒಂದೇ ಬಾರಿ ಚುಚ್ಚಿ ಸಾಯಿಸ್ಬಿಡ್ಲಿ. ಈ ಚುಚ್ಚಿ ಮಾತುಗಳಲ್ಲಿ ಮಾತನಾಡೋ ಒಂದು ವ್ಯಕ್ತಿಗಳಿದ್ದಾರಲ್ವಾ, ಭಾರೀ ಘಾಸಿ ಮಾಡಿಬಿಡುತ್ತಪ್ಪ. ತಪ್ಪು ಮಾಡಿದವನಿಗೆ ಕಾನೂನಿದೆ, ಕಾನೂನು ನೋಡ್ಕೊಳ್ಳುತ್ತೆ. ಕಾನೂನು ಮೀರಿ ದೊಡ್ಡವ್ರು ಯಾರು ಇಲ್ಲ. ಅದ್ ನಾನಷ್ಟೇ, ದೇವರಿಗೆ ಬಿಟ್ಟಿಲ್ಲ. ದೇವರು ಕೂಡ ಬಂದಿಯಾಗಿದ್ದಾನೆ. ರಾಮಚಂದ್ರ ಪ್ರಭು ಬಂದಿಯಾಗಿರ್ಲಿಲ್ವಾ? 14 ವರ್ಷ ವನವಾಸದ ಪಾಡು ಇದೆ. ದೇವರಿಗೂ ಒಂದು ಲೆಕ್ಕವಿದೆ, ಬಿಡೋಲ್ಲ ಕರ್ಮ, ಬಿಡಿ. ಆದ್ರಿಂದ ದಯಮಾಡಿ ಇನ್ಮೇಲೆ ಬರೆದಿಟ್ಕೊಳ್ಳಿ. ಬೆಳಿಗ್ಗೆ ಈ ತರದ ಯಾವ್ದು ರಾಂಗ್ ಪೀಪಲ್, ರಾಂಗ್ ಕನೆಕ್ಷನ್, ರಾಂಗ್ ಮೆಸೇಜ್ ಮಾತಾಡೋದು ಫೋನ್ ಎತ್ತಬೇಡಿ, ಎತ್ತಲಿಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ನಾನು ಬಿಸಿ ಇದೆ ನೋಡ್ಕೊಳ್ಳಿ, ಇಲ್ಲ ಸೈಲೆಂಟ್ ಮಾಡು ಅಂತೇಳಿ. ಅವ್ರದ್ದು ಅದೇ ಕೆಲಸ.
ನಮ್ಮ ಮನಸ್ಸು ಪ್ರಕ್ಷುಬ್ಧ ಆಗೋದು ಇಂಥ ನ್ಯೂಸು ಮೆಸೇಜು ಕೇಳೋದು ನೋಡೋದ್ರಿಂದ. ನೋ ಮೋರ್ ದ್ಯಾಟ್. ಎರಡನೇದು ನಿಮ್ಮ ಬಲಹೀನತೆ. ಯಾರಿಗೂ ಯಾವತ್ತಿಗೂ ಎಲ್ಲಿಯೂ ಹೇಳಬೇಡಿ, ಭಗವಂತನೊಬ್ಬನಿಗೆ ಬಿಟ್ಟು. ಕಣ್ಣೀರು ಹಾಕೊಂಡು ಅವನ ಹತ್ರ ಮಾತಾಡ್ಬಿಡಿ. ಅಯ್ಯ ರಾಮ, ನನ್ನ ಬುದ್ಧಿ ರಾವಣಾಸುರ ಆಗ್ಬಿಡ್ತು. ಹೌದು, ಆಗ್ಬಿಡುತ್ತೆ, ಆಗುತ್ತೆ. ರಾವಣಾಸುರ ಅಂತ ಒಂದು ಆತ್ಮಲಿಂಗವನ್ನೇ ತಂದಂತವ ಒಂದು ಸ್ತ್ರೀ ಮೋಹ ಅವನಿಗೆ ಬಿಡ್ಲಿಕ್ಕೆ ಆಗ್ತಿರ್ಲಿಲ್ಲ. ನಶ. ಏನ್ ಮಾಡೋಣ, ಅವನೆಲ್ಲೂ ಹೇಳ್ಕೊಂಡಿಲ್ಲ. ಅಷ್ಟೇ. ಇಷ್ಟು ನೆನಪಲ್ಲಿ ಇಟ್ಕೊಳ್ಳಿ. ಒಳ್ಳೇದಾಗ್ಲಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. ದಿನ ಭವಿಷ್ಯ. ವಿಶೇಷವಾಗಿ ಚಂದ್ರ ಸುಖಕಾರಕ. ಆತ ಸೂರ್ಯನ ಸಾರದಲ್ಲಿ ಶನಿ ಮನೆಯಲ್ಲಿರೋದು ದೊರೆ ಮಟ್ಟದ ವ್ಯಕ್ತಿಗಳಿಗೆ, ಅಧಿಕಾರಿಗಳಿಗೆ ತಲೆನೋವು ತಪ್ಪಿದ್ದಲ್ಲ. ಕರ್ಮಾಧಿಪತಿಯ ಮನೆಯಲ್ಲಿದ್ದಾಗ ಬಾಯಿ ಮುಚ್ಕೊಂಡು ನೀನ್ ಕೆಲಸ ಮಾಡು, ಅಪೇಕ್ಷೆಯನ್ನು ಪಡಬೇಡ ಅನ್ನೋ ತರ. ಇವ್ರು ಕೆಲಸ ಮಾಡದೆ ಬಾರಿ ಬಾಯಿ ಕೊಚ್ಕೊಳ್ಳೋದಷ್ಟೇ ಕೆಲವರುಗಳು. ಕೆಲವು ಇದ್ದಾರೆ ತುಂಬಾ ಧರ್ಮಾತ್ಮರು ಇದ್ದಾರೆ. ಇನ್ನು 190 ಜನ ಕೆಲಸ ಮಾಡೋದಕ್ಕಿಂತ ಬೇರೆ ಎಲ್ಲ ಗೋಟಾಲಗಳು ಮಾಡ್ಕೊಳ್ಳೋದ್ರಲ್ಲಿ ನಂಬರ್ 1. ಸೊ ಅಂತ ಚಂದ್ರ ಆತ್ಮಕಾರಕ. ಶನಿ ಮನೇಲಿ ಕುಳಿತಾಗ ಆತ್ಮದಂತೆ ಕೇಳೋಲ್ಲ, ನಮ್ಮ ಆತ್ಮ ಬೇರೆ ಏನೋ ಕೇಳುತ್ತೆ, ಬೇರೆ ಏನೋ ಬಯಸುತ್ತೆ. ಎಚ್ಚರಿಕೆ. ಮುಖ್ಯವಾಗಿ ಮೇಷರಾಶಿ. ಸರ್ಕಾರಿ ಮಟ್ಟದ ಕೆಲಸ, ಸ್ವಂತ ವ್ಯವಹಾರ, ಸ್ವಂತ ವ್ಯಾಪಾರ, ಸ್ವಂತ ಉದ್ಯೋಗ, ಈ ತರದಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಅದ್ಭುತವಾದಂತ ಪ್ರಗತಿ ಕಾಣತಕ್ಕಂತ ಒಂದು ದಿನ. ವೃಷಭ ರಾಶಿ. ಸ್ವಲ್ಪ ಎಚ್ಚರಿಕೆ. ಸೂರ್ಯ ಕುಟುಂಬ ಸ್ಥಾನದಲ್ಲಿದ್ದಾನೆ. ಅಲ್ಲೇನೋ ಕುಟುಂಬ, ವೃತ್ತಿ ಎರಡರ ನಡುವೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಹೆಣಗಾಡಿ ಬರ್ತೀರಿ. ತುಂಬಾ ಹೆಸರಿರೋರ್ ಜಾಗ್ರತೆ, ತುಂಬಾ ದೊಡ್ಡ ಸ್ಥಾನದಲ್ಲಿರೋರ್ ಜಾಗ್ರತೆ. ಎಲ್ಲೇನ್ ಮಾತಾಡ್ಬೇಕು, ಎಲ್ಲೇನ್ ಮಾತಾಡಬಾರ್ದು, ಎಲ್ಲೇನ್ ಹೇಳ್ಬೇಕು, ಎಲ್ಲೇನ್ ಹೇಳಬಾರ್ದು, ಎಲ್ಲೇಗಿರ್ಬೇಕು, ಪ್ರೋಟೋಕಾಲ್ ಹಾಕೊಳ್ಳಿ. ದೊಡ್ಡವರಾದ ಮೇಲೆ ಹೇಗೇಗೋ, ಎಲ್ಲೆಲ್ಲೋ, ಹೆಂಗೆಂಗೋ ಬರೋದು, ಮಾತಾಡೋದು, ನೋಡ್ಕೊಳ್ಳೋದು, ತೋರಿಸ್ಕೊಳ್ಳೋದು, ಇವೆಲ್ಲ ಮಾತೇ ಆಡಬೇಡಿ. ನಾನು ಚಿಕ್ಕವನಂತೆ ಎದ್ದೋಗ್ಬಿಡಿ. ಹೌದು, ನಿಮ್ಮ ಮಾತೇ ಶತ್ರುವಾಗಿ ಬಿಡಬಹುದು. ಎಚ್ಚರಿಕೆ. ಮಿಥುನ ರಾಶಿ. ತೊಂದರೆ ಏನಿಲ್ಲ. ಚಂದ್ರ ಅಷ್ಟಮ. ತುಂಬಾ ಜವಾಬ್ದಾರಿಗಳಿದ್ರೆ, ದೊಡ್ಡ ಸ್ಥಾನ, ದೊಡ್ಡ ಗೊತ್ತು, ದೊಡ್ಡ ಜವಾಬ್ದಾರಿ, ದೊಡ್ಡ ಮನೆತನ, ದೊಡ್ಡ ಕುಟುಂಬ, ದೊಡ್ಡ ವ್ಯವಹಾರ, ನಿಮ್ಮಟ್ಟಕ್ಕೆ ಅದು ದೊಡ್ಡದು. ಕೆಲವರಿಗೆ 2 ಜವಾಬ್ದಾರಿ ಅಮ್ಮಮ್ಮ ಅಂತಾರೆ. ಕೆಲವರು 2 ಲಕ್ಷ ಜನರ ಜವಾಬ್ದಾರಿಯು ಕೂಡ ಸಲೀಸಾಗಿ ಮಾಡಬಲ್ಲರು. ಸೊ ಆ ರೀತಿ ನಿಮಗೆ ಇವತ್ತು ಜವಾಬ್ದಾರಿಗಳ ಹೊರೆ ತುಂಬಾ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತೀರಾ. ಟೆನ್ಷನ್ ಮಾಡ್ಕೊಂಡ್ರೆ ಎಲ್ಲ ಅರ್ಧಂಬರ್ಧ ಕಿಚಡಿ ಮಾಡ್ಕೊಬಿಡ್ತೀರಾ. ಆದಿತ್ಯ ಹೃದಯ ಸ್ತೋತ್ರ ಕೇಳಿ ಸಮಾಧಾನ. ಇನ್ನು ಕರ್ಕಾಟಕ ರಾಶಿ. ಸೂರ್ಯ 12ನೇ ಮನೆ. ತಂದೆಯ ಮಾತು. ನಿಮ್ಮ ಆತ್ಮ ಪಕ್ವವಾಗಿರೋಲ್ಲ. ಬುದ್ಧಿ 4-6 ಕಡೆ, ಮಾತು 4-6 ಕಡೆ, ಆಲೋಚನೆ 4-6 ಕಡೆ, ಆತ್ಮಶಕ್ತಿ ಕುಂದಿದೆ. ಏನೋ ಒಂಥರ ಭಯ, ಆತಂಕ. ಆ ರೀತಿ ಇದ್ದಾಗ ದೊಡ್ಡ ರಿಸ್ಕು, ದೊಡ್ಡ ಕೆಲಸ, ದೊಡ್ಡ ವ್ಯವಸ್ಥೆ, ದೊಡ್ಡ ಮಾತು, ದೊಡ್ಡ ಚಿಂತನೆ ದುಡುಕಬೇಡಿ. ನಿಧಾನ ಮಾಡಿ. ಸೊ ವೆನ್ ಯು ಆರ್ ನಾಟ್ ಕಾನ್ಫಿಡೆನ್ಸ್ ಫ್ರಮ್ ಹಿಯರ್ ಮಾಡ್ತೀನಿ. ಕೆಲವರು ನೋಡ್ಬೇಕು, ಫಸ್ಟ್ ಅಟೆಂಪ್ಟ್ ಎಲ್ಲ ಎಕ್ಸಾಮ್ ಕ್ರ್ಯಾಕ್ ಮಾಡಿರ್ತಾರೆ, UPSC ಎಲ್ಲ ಕ್ರ್ಯಾಕ್ ಮಾಡಿರ್ತಾರೆ. ಕೆಲವರು 10 ಬಾರಿ ಒಂದು FTA ಎಕ್ಸಾಮ್ ಕ್ರ್ಯಾಕ್ ಮಾಡಿರಲ್ಲ. ಹೈಲಿ ಟ್ಯಾಲೆಂಟೆಡ್, ನಂಬರ್ ಡಿಸ್ಟಿಂಕ್ಷನ್. ಆದರೆ ಈ ಕಾನ್ಫಿಡೆನ್ಸ್ ಇಲ್ಲ. ಏನೋ FTA ಎಕ್ಸಾಮ್, ಈ ಭಾವಗಳಿಗೆ ಒಳಗಾಗಿ ಎಲ್ಲೋ ಅತೃಪ್ತ ಭಾವ ಕೆಟ್ಟೋಯ್ತು. ಮನುಷ್ಯ ಅತೃಪ್ತನಿದ್ದಾಗ, ಅಂದ್ರೆ ಒಂಥರ ನಾಲ್ಗೆ ಕೆಟ್ಟಾಗ ನೀವು ಇಡುವ ಅನ್ನ ಎಷ್ಟೊಳ್ಳೆ ಪ್ರಸಾದ ಇಟ್ಟರು ಕೂಡ ರುಚಿಸಲ್ಲ, ನಾಲ್ಗೆ ರುಚಿ ಇಲ್ಲ. ಹಾಗೆ ಆತ್ಮಶುದ್ಧಿ ಇಲ್ಲ, ಆತ್ಮಕ್ ಬಲ ಇಲ್ಲ ಅಂದಾಗ ಮಾಡೋ ಕೆಲಸ ಎಲ್ಲ ಒಂಥರ ಎಡವಟ್ಟೆ. ಜಾಗರೂಕತೆ. ಓಂ ನಮಃ ಶಿವಾಯ. ಒಂದೇನಾದ್ರೂ ಮನೇಲಿ ಒಂದು ಪುಟ್ಟ ಶಿವಲಿಂಗ ಇದೆ, ಇಲ್ಲ ಗಣಪತಿ ಇದೆ, ಶಾಸ್ತ್ರ ಇದೆ,
ವಿಶ್ವಕ್ಸೇನ ಇದೆ, ಪುಟ್ಟದಾಗ ಒಂದು ಬಟ್ಲಲ್ಲಿ ಇಟ್ಕೊಂಡು ಓಂ ನಮಃ ಶಿವಾಯ ಈ ತರ ಹೇಳ್ಕೊಂಡು ಒಂದು 21 ಬಾರಿ ಹಾಲು, ಜೇನು, ತುಪ್ಪವೋ, ಮೊಸರು ಅಭಿಷೇಕ ಮಾಡಿ ತೀರ್ಥ ಸೇವಿಸಿ ಮನಸ್ಸಿಗೆ ಸಮಾಧಾನ. ಸಿಂಹ ರಾಶಿ ವಿಜಯ ಪ್ರಾಪ್ತಿ ಮಾಡುವ ಯಾವುದೇ ಕೆಲಸ ಕಾರ್ಯ, ಯಾಕಂದ್ರೆ ಆತ್ಮಕಾರಕ ಬಲವಾಗಿದ್ದಾನೆ. 11ನೇ ಮನೆ ಸೂರ್ಯ, ವಿಜಯ ಪ್ರಾಪ್ತಿ, ವಿಕ್ರಮ ಪ್ರಾಪ್ತಿ, ಸ್ಥಾನ ಪ್ರಾಪ್ತಿ, ಅಧಿಕಾರ ಪ್ರಾಪ್ತಿ, ಗದ್ದುಗೆ ಪ್ರಾಪ್ತಿ, ಇರೋ ಗದ್ದುಗೆ ಇನ್ನಷ್ಟು ಸ್ಟ್ರಾಂಗ್ ಅನ್ನತಕ್ಕಂಥದ್ದು. ಮಾಡುವ ಯಾವುದೇ ಕೆಲಸ ಕಾರ್ಯವಾದರೂ ನಿಷ್ಠಾಬದ್ಧತೆಯಿಂದ ಪ್ರಾಮಾಣಿಕತೆಯಿಂದ ಮಾಡ್ಕೊಂಡು ಹೋಗ್ತೀರಿ, ಚೆನ್ನಾಗಿದೆ. ಇನ್ನು ಕನ್ಯಾ ರಾಶಿ, ಸೂರ್ಯ ಕೇಂದ್ರದಲ್ಲಿ, ತುಂಬಾ ಭಾರ ನೀವು ತಟ್ಕೊಳ್ಳಲ್ಲ, ಅದೊಂದುಂಟು. ಸೊ ಪಂಚಮದಲ್ಲಿ ಚಂದ್ರ, 10ನೇ ಮನೆಯಲ್ಲಿ ಸೂರ್ಯ, ಸ್ವಲ್ಪ ತಳಬಡಾಯಿಸ್ಬಿಡ್ತೀವಿ. 4 ಕೆಲಸ, 4 ಜವಾಬ್ದಾರಿ, 4 ವ್ಯವಹಾರ, 4 ವ್ಯಾಪಾರ, 4 ಉದ್ಯೋಗ ಆಗೋಲ್ಲ. ಒಂದರಾದ ಮೇಲೆ ಒಂದಾದ ಮೇಲೆ ಒಂದರಂತೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ತುಂಬಾ ನೀಟಾಗಿ ಮಾಡ್ಕೊಂಡು ಹೋಗ್ತೀರಿ. ಒಂದೇ ಸಲ ಎಲ್ಲ ನಾನೇ ಮಾಡ್ತೀನಿ ಅಂದ್ರೆ ಮುಳುಗ್ಬಿಡ್ತೀರಿ. ಹುಷಾರ್. ಡ್ರೈವರು ನಾನೇ, ಕ್ಲೀನರು ನಾನೇ, ಕಂಡಕ್ಟ್ರು ನಾನೇ, ಅವೆಲ್ಲ ಆಗೋಲ್ಲ. ಡ್ರೈವರ್ ಕೆಲಸ ಡ್ರೈವರ್, ಕ್ಲೀನರ್ ಕೆಲಸ ಕ್ಲೀನರ್, ಕಂಡಕ್ಟರ್ ಕೆಲಸ ಕಂಡಕ್ಟರ್, ಟಿ.ಸಿ ಕೆಲಸ ಅಷ್ಟೇ. ಇನ್ನು ತುಲಾ ರಾಶಿ, ಸೂರ್ಯ ಲಾಭಾಧಿಪತಿಯಾಗಿ ಭಾಗ್ಯದಲ್ಲಿರೋದ್ರಿಂದ ಏನ್ ಕೆಲಸ ಮಾಡ್ತಿದ್ದೀರೋ ಶ್ರದ್ಧಾ ಭಕ್ತಿಯಿಂದ ಪ್ರಾಮಾಣಿಕತೆಯಿಂದ ಮಾಡಿ ಹುಡುಕೊಂಡು ಬರುತ್ತೆ ಮಕ್ಕಳೇ. ನಾವು ಮಾಡುವ ಕೆಲಸವನ್ನ ನೆನ್ನೆಗಿಂತ ಇವತ್ತು ಚೆನ್ನಾಗಿ ಮಾಡೋಣ, ನೆನ್ನೆಗಿಂತ ಇವತ್ತಿನಷ್ಟು ಅಚ್ಚುಕಟ್ಟಾಗಿ ಮಾಡೋಣ. ಇನ್ನೊಂದು ಹೆಜ್ಜೆ, ಇನ್ನೊಂದು ಒಳ್ಳೆ, ಒಂದು ಮಾತು ಒಳ್ಳೇದು, ಒಂದು ಹೆಜ್ಜೆ ಒಳ್ಳೇದು, ಒಂದು ಹೆಜ್ಜೆ ಜಾಸ್ತಿ, ಒಂದೊಳ್ಳೆ ಕಾರ್ಯ ಹೋಗಿ ಇನ್ನೊಂದು ಅಂತ ಅನ್ಕೊಂಡು ಹೋಗಿ. ಒಂದ್ ದಿನಕ್ಕೆ 1 ಹೆಜ್ಜೆ ಅಂದ್ರೂ ಕೂಡ ತಿಂಗಳಿಗೆ 30 ಹೆಜ್ಜೆ ಮುಂದಕ್ಕೆ ಬಂದ್ಬಿಟ್ಟಿರ್ತೀವಿ. 30% ವಿ ಆರ್ ಕ್ರಾಸ್ಡ್. 100 ಹೆಜ್ಜೆ ಅಂದ್ಕೊಂಡವರು ತಿಂಗಳಲ್ಲಿ 30 ಹೆಜ್ಜೆ ಬಂದ್ಬಿಟ್ಟಿದೀವಿ. ದಿನ 100 ಹೆಜ್ಜೆ ಆಗೋಲ್ಲ, ಕೆಲವರು ಒಂದೊಂದು ಹೆಜ್ಜೆನೇ ಆಗ್ತಾರೆ. ನೀವು ಆ ರೀತಿ ಹೋಗಿ ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆ ಹುಡುಕಿ ಬರುತ್ತದೆ. ವೃಶ್ಚಿಕ ರಾಶಿ ಚೆನ್ನಾಗಿದೆ. ಸೂರ್ಯ ಅಷ್ಟಮ, ಚಂದ್ರ 3ನೇ ಮನೆ. ಎಂಥ ತೊಂದರೆಯ ಕೆಲಸ ಕಾರ್ಯ, ಎಂಥ ಭಾರದ ಕೆಲಸ ಕಾರ್ಯ, ಎಂಥ ದೊಡ್ಡ ಜವಾಬ್ದಾರಿಯ ಕೆಲಸ ಕಾರ್ಯ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಮಾಡಿಕೊಂಡು ಹೋಗತಕ್ಕಂಥ ಒಂದು ವ್ಯವಸ್ಥೆ ಇರತಕ್ಕಂಥ, ಶಕ್ತಿ ಇರತಕ್ಕಂಥ ದಿನ. ತಗೊಳ್ಳಿ ದೊಡ್ಡದಾಗಿ ತಗೊಂಡ್ ಮುಂದಕ್ಕೆ ಹೋಗಿ, ವಿಜಯ ಪ್ರಾಪ್ತಿ. ಧನಸು ರಾಶಿ, ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು. ಮನೆನೇ ಗೆದ್ದಿಲ್ಲ, ಊರ್ ಗೆಲ್ತಾನಂತೆ. ಕೆಲವು ದೊಡ್ಡವ್ರಿಗೆ ಹೊರಗಡೆ ಬರ್ತಿರುತ್ತೆ ನೋಡಿ. ಮನೆ ಗೆದ್ದಿಲ್ಲ, ಕುಟುಂಬ ಗೆದ್ದಿಲ್ಲ, ತನ್ನವನ್ ಪ್ರೀತಿಸಿಲ್ಲ, ಊರಿಗೆಲ್ಲ ದೊರೆ ಆಗ್ತಾನಂತೆ. ಖಂಡಿತ ಇಲ್ಲ. ಹೌದು, ತನ್ನ ಒಡ ಹುಟ್ಟಿದವ್ರಿಗೆ ಒಳ್ಳೆ ಅಣ್ಣ ಆಗ್ಲಿಲ್ಲ, ತನ್ನ ಅಕ್ಕ ತಂಗಿರಿಗೆ ಒಳ್ಳೆ ಅಣ್ಣ ಆಗ್ಲಿಲ್ಲ, ತನ್ನ ಬಂಧುಗಳಿಗೆ, ಮಿತ್ರರಿಗೆ, ಸ್ನೇಹಿತರಿಗೆ ಒಳ್ಳೆ ಮಿತ್ರನಾಗ್ಲಿಲ್ಲ, ಬಂಧು ಆಗ್ಲಿಲ್ಲ, ಊರೆಲ್ಲ ರಾಜ್ಯಭಾರ. ಅಂದ್ರೆ ತನ್ನ ಮನೇನ್ ಕೆಡ್ಸ್ಕೊಂಡು ಊರು ಉದ್ಧಾರಕನ. ಮೊದಲು ನೀವು ನಿಮ್ಮ ಮನೆ ಯಾಕೆ ಗೊತ್ತಾ? ನಾವು ಸತ್ತಾಗ ನಮ್ ಹೆಣ ಹೊರ್ಲಿಕ್ಕೆ ಬರೋದು ಕೂಡ ನಮ್ಮ ಮನೆಯವರೇ. ಇನ್ಯಾರ ಹೆಗಲಿಗೂ ಕೊಡಕ್ ಆಗೋಲ್ಲ. ನಮ್ ಬೈಗಳನೋ ಜಗಳನೋ ಮುನ್ಸೋ ಹೋಗ್ಲಿ ಬಿಡು, ನಮ್ಮ ಅಣ್ಣ ಹೋದಂತ ನನ್ನ ತಮ್ಮ ಭುಜ ಕೊಡ್ತಾನೆ. ಕೊಟ್ನೋ ಇಲ್ವೋ, ನಾನು ಪಡ್ಕೊಂಡಷ್ಟು ಬಿಡು, ಇದ್ದಷ್ಟು ದಿನ ಜೊತೆಲಿ ಇದ್ದ. ನನ್ನ ತಂಗಿ ಇರ್ಬೋದು, ನನ್ನ ಅಕ್ಕ ಇರ್ಬೋದು, ನನ್ನ ಭಾವಂದ್ರೆ. ಸತ್ಯ ಅದೇ ಮಕ್ಳೇ. ನಮಗೇನಾದ್ರೂ ಆದ್ರೆ ಕಟ್ಟ ಕಡೆಯದಾಗಿ ನಮ್ಮನ್ನು ಹುಡ್ಕೊಂಡು ಬರೋದು ನಮ್ಮ ಮನೆಯವರೇ, ನಮ್ಮ ತಾಯಿನೇ, ನನ್ನ ಧರ್ಮಪತ್ನಿಯ, ನನ್ನ ಮಗಳೇ, ನನ್ನ ಮಗನೇ, ನನ್ನ ಅಳಿಯಾನೆ, ನನ್ನ ಸೊಸೆನೆ. ಮಾವಯ್ಯ ಏನಯ್ಯ ಅಂತ ಆಸ್ಪತ್ರೆಯಲ್ಲಿದ್ರೆ ಓಡ್ ಬರೋದು ಅವರೇ. ಹೌದು, ಒಳಗಡೆ ಬಿಡೋದು ಅವ್ರನ್ನೇ. ಅವ್ರ ಕಡೆಯವ್ರು ಯಾರೇ ಅಂತಾರೆ, ಯಾರನ್ನು ಒಳಗಡೆ ಬಿಡಲ್ಲ. ಶವಾಗಾರದಲ್ಲೂ ಅಷ್ಟೇ, ಅವ್ರ ಕಡೆಯವ್ರು ಯಾರೇ, ಬನ್ರಿ ಇಲ್ಲಿ ಸೈನ್ ಹಾಕ್ರಿ, ತಗೊಳ್ರಿ ಬಾಡಿನ ಅಂತಾರೆ. ಹೌದಲ್ವಾ? ಇದೊಂದನ್ನು ನೆನಪಲ್ಲಿ ಇಟ್ಕೊಳ್ಳಿ. ನಿಮ್ಮವರನ್ನು ಮೊದಲು ಪ್ರೀತಿಸಿ, ನಿಮ್ಮವರನ್ನು ಕಾಪಾಡಿ, ನಿಮ್ಮವ್ರ ಜೊತೆಲಿ ನಿಂತ್ಕೊಳ್ಳಿ ಕಟ್ಟ ಕಡೆಯವರೆಗೂ. ಅದೊಂದು ಜಗಳ ಆಯ್ತು, ಮುನಿಸಿದ್ರು ಅದನ್ನ ದ್ವೇಷಕ್ಕೆ ತಗೊಂಡು ಹೋಗ್ಬೇಡಿ. ಯಾರನ್ನಾದರೂ ದ್ವೇಷಿಸಿ, ನಿಮ್ಮ ಮನೆಯವ್ರ ಮೇಲೆ ದ್ವೇಷ ಇಟ್ಕೋಬೇಡಿ. ಇದಂತೂ ಸತ್ಯ ಮಕ್ಕಳೇ. ಬಿಟ್ಬಿಡಿ, ಹೋಗ್ಲಿ ಬಿಡು, ನಾನು ಪಡ್ಕೊಂಡ್ ಬಂದಿದ್ದೆ ಅಷ್ಟೇ, ಅದನ್ನ ದ್ವೇಷಕ್ಕೆ ತಗೊಂಡು ಹೋಗ್ಬೇಡಿ. ಹೊಡೆದಾಟ, ಬಡದಾಟ, ಕಿತ್ಕೊಳ್ಳೋದು ಕೆಲವ್ರು ಮಾಡಿ ಇವತ್ತು ಆಗ್ಬಿಟ್ಟಿದೆ. ಕಲಿಯುಗ ದುರ್ಯೋಧನ ಎಲ್ಲೂ ಇಲ್ಲ, ನಮ್ಮ ಒಳಗಡೆ ಇದ್ದಾನೆ.
ನನ್ನ ತಮ್ಮ ಹಿಂಗ್ ಅಂದ್ಬಿಟ್ಟ, ನನ್ನ ಹೆಂಡತಿ ಹಿಂಗ್ ಅಂದ್ಬಿಟ್ಲು, ಅನ್ಲಿ ಬಿಡಿ, ಆಕೆಗೇನಿಲ್ವಾ, ತಾಳಿ ನಾವಷ್ಟೇ ಕಟ್ಟಿಲ್ಲ, ಅವಳು ಕಟ್ಟಿಸ್ಕೊಂಡಿದ್ದಾಳೆ, ಅವಳಿಗೂ ಅನ್ನೋ ಅಧಿಕಾರ ಇದೆ. ತಂಗಿಗೂ ಅಷ್ಟೇ, ಏನ್ ಮದುವೆ ಮಾಡಿ ಕೊಟ್ಬಿಟ್ರೆ ಅವಳು ನಮ್ಮನೆ ಅವಳಲ್ವಾ, ಖಂಡಿತ ಇದೆ, ಹೋಗಲ್ಲೋ. ನೆನಪಿಟ್ಕೊಳ್ಳಿ, ನಮ್ಮನ್ನ ಏಕವಚನದಿಂದ ಮಾತನಾಡಿಸುವ ಅಧಿಕಾರ ವಿರುದ್ಧ ನಾವ್ ಎಷ್ಟೇ ದೊಡ್ಡ ಗುರುಗಳಾದ್ರು, ಎಷ್ಟೇ ದೊಡ್ಡ ಪದವಿ ಇದ್ರು, ಹೋಗೋ ಬಾರೋ ಅಂತ ಇಬ್ಬರಿಗೆ ಇರೋದು. ಒಂದು ಅಣ್ಣ ತಂಗಿ, ಅಕ್ಕ ತಂಗಿ, ಅಕ್ಕ ತಮ್ಮ. ಅವ್ರು ಅನ್ಬೋದು, ನನ್ನ ತಮ್ಮ ನನ್ಗಿಂತ ತುಂಬಾ ಚಿಕ್ಕವನೇ, ಹೋಗಲ್ಲೋ ರವಿ ನಿಂದೇನೋ ಕತೆ ಅಂತಾನೆ, ಬೈದಿದ್ದಾನೆ ಅವನು, ಬೇಜಾರೇನಿಲ್ಲ. ಹಾಗೂ ಆತ್ಮೀಯ ಗೆಳೆಯ, ಏನೋ ದೊಡ್ಡವನಾಗ್ಬಿಟ್ಟಿ ಅಂತೆ, ಅದೊಂದು ಅವನು ಹಾಗಂದ್ರೇನೆ ಆನಂದ. ನೆನಪಿಟ್ಕೊಳ್ಳಿ, ಅದನ್ನ ರಾಡಿ ಮಾಡ್ಕೋಬೇಡಿ. ಸೊ ಧನಸ್ಸು ಇವತ್ತು ಆ ಥರ ಮಾಡ್ಕೋಬಿಡ್ತೀರಿ, ಹುಷಾರು. ಅದೊಂದನ್ನ ನೀವು ಕಂಟ್ರೋಲ್ ಮಾಡಿದ್ರೆ ಇವತ್ತು ಎಲ್ಲವನ್ನೂ ಗೆದ್ದ ಹಾಗೆ. ಇನ್ನು ಮಕರ ರಾಶಿ ಚೆನ್ನಾಗಿದೆ. ಮಾಡುವ ಎಲ್ಲ ಕೆಲಸ ಕಾರ್ಯ ವ್ಯವಸ್ಥಿತವಾಗಿ ನಡೆಯತಕ್ಕಂಥ ಅದ್ಭುತವಾದಂಥ ದಿನ. ದೊಡ್ಡ ದೊಡ್ಡ ಪ್ರಾಜೆಕ್ಟು, ದೊಡ್ಡ ದೊಡ್ಡ ಕೆಲಸ, ದೊಡ್ಡ ದೊಡ್ಡ ವ್ಯವಹಾರ ಒಂದೊಂದೇ ಹೋಗಿ. ಸ್ವಲ್ಪ ಬುಧ ಆತ್ಮಕಾರಕನ ಜೊತೆಲಿ ಸೇರಿದಾಗ ನಂಬಿಡ್ತೀರಿ. ನಿಮಗೆ ನಾ ಹೇಳಿದ್ನಲ್ಲ, ನಿಮ್ಮ ಬಲಹೀನತೆ ಟಾಪ್ 12 ರಾಶಿಗಳಲ್ಲಿಯೇ ಬಲಹೀನತೆಗಳ ರಾಶಿಗಳಲ್ಲಿ 3 ರಾಶಿ ಇದೆ. ಅದರಲ್ಲಿ ಮಕರ ರಾಶಿ ಒಬ್ರು. ನಿಮಗೆ ಸ್ವಲ್ಪ ವೀಕ್ನೆಸ್ ಜಾಸ್ತಿ. ಕೆಲವೊಂದು ವಿಚಾರ ಅದು ನಿಮಗೆ ಗೊತ್ತಿದೆ, ಹೌದೋ ಅಲ್ವೋ ಹೇಳಿ. ಯಾರ್ಯಾರಿಗೆ ಹೇಳಿಬಿಟ್ಟು ನಿಮ್ಮ ಬಾಯಿ ಹೇಳಬಾರ್ದು ಜಾಗದಲ್ಲಿ ಹೇಳಿ, ಅದೆಲ್ಲ ಹೇಳಿ ಏನೇನ್ ರಾಡಿ ಮಾಡಿ ಇಟ್ಕೊಂಡಿದ್ದೀರಿ ಹೇಳಿ. ಮಕರ ರಾಶಿ ಹೌದೋ ಅಲ್ವೋ ಹೇಳಿ. ಬಲಹೀನತೆ ನಿಜವೇ, ಗೊತ್ತಾಗಲ್ಲ. ನೀವು ಪುಟ್ಟು ಮಕ್ಕಳು, ಪೆದ್ದು ಮಕ್ಕಳು ಯಾರೋ ಚೆನ್ನಾಗಿ ಮಾತಾಡಿಸಿದ ತಕ್ಷಣ ಗುರುಭಾವ 12ನೇ ಮನೆಯವನಲ್ಲ, ನಮ್ಮವನು ತಗೋ ಒದರು ಬಿಟ್ಟಿರ್ತೀರಿ. ಯಾಕಂದ್ರೆ 9ನೇ ಮನೆ ಅಧಿಪತಿ ಬುಧ. ಕಕ್ಕಿಸಿ ಅವನೇ ನಿಮ್ಮನ್ನ ದುರುಪಯೋಗ ಮಾಡ್ಕೊಂಡಿದ್ನ ಇಲ್ವಾ ಹೇಳಿ. ಎಷ್ಟು ಜನ ಮಕರ ರಾಶಿಯವ್ರು ಕಮೆಂಟ್ಸ್ ಕೊಡ್ತೀರಿ, ನಾನು ಕಾಯ್ತಿರ್ತೇನೆ. ಹೌದು, ಖಂಡಿತ ನೋಡ್ತಿರ್ತೀರಿ. ನಮ್ಮ ಮಿತ್ರ, ನನ್ನ ಹೆಂಡತಿ, ನನ್ನ ಗಂಡ ಆಡಿದರೆ ಗುರುಗಳೇ, ನನ್ನ ಮಗನೂ ಆಡಿದಾನೆ, ನನ್ನ ಮಗಳು ಆಡಿದ್ದಾರೆ, ನಮ್ಮಮ್ಮ ಆಡಿದಾರೆ, ನನ್ನ ತಮ್ಮ ಆಡಿದ್ದಾರೆ, ನನ್ನ ಆಜ್ಞೆ ಆಡಿದ್ದಾರೆ, ನನ್ನ ಮಿತ್ರ ಆಡಿದಾನೆ, ನನ್ನ ಬಂಧು ಆಡಿದ್ದಾರೆ, ನನ್ನ ಪಾರ್ಟ್ನರ್ ಆಡಿದ್ದಾರೆ. ಎಲ್ಲರೂ ನಿಮ್ ಪಕ್ಕದಲ್ಲಿರೋ, ನಿಮ್ ತಟ್ಟೆಲಿರೋ ಪಾಯಸನೂ ಮಾತಾಡಿರುತ್ತೆ, ಪಕ್ಕದಲ್ಲಿರೋ ಗಂಜಿನೂ ಮಾತಾಡಿರುತ್ತೆ. ಇದು ನಿಶ್ಚಿತ. ತುಂಬಾ ನೊಂದ್ಕೋಬಿಟ್ಟಿರ್ತೀರಿ. ಅದಕ್ಕೆ ಫಸ್ಟ್ ಈ ಟಾಪ್ 12 ರಾಶಿಗಳಲ್ಲಿ ಹಾರ್ಟ್ ಅಟ್ಯಾಕು, ಸ್ಟ್ರೋಕು, ಬ್ರೈನ್ ಸ್ಟ್ರೋಕು, ಪ್ಯಾರಾಲಿಸಿಸ್, ಇಲ್ಲ ಶುಗರು, ಮೈಗ್ರೇನು, ಸೈನಸ್, ಈ ತರದ್ ಏನಾದ್ರೂ ಒಂದು ಕಾಯಿಲೆ ಅಂಟಿಸ್ಕೊಳ್ಳೋದಕ್ಕೆ ನೀವೊಬ್ರು ಇರ್ತೀರಿ. ಟಾಪ್ 3 ರಾಶಿಗಳಲ್ಲಿ ಬೇಗ ಕಾಯಿಲೆ ಬರೋ ರಾಶಿಗಳಲ್ಲಿ ನೀವೊಬ್ರು. ಕಾರಣ ಏನ್ ಗೊತ್ತಾ? ನೀವಷ್ಟು ಭಾವುಕರು. ಚಂದ್ರ 7ನೇ ಮನೆ, ಸೂರ್ಯ ಆತ್ಮಕಾರಕ 8ನೇ ಮನೆ. ಗೊತ್ತಾಗಲ್ಲ. ನೀವು ನಂಬುದವರೆಲ್ಲ ಒಳ್ಳೆಯವರಲ್ಲ. ನಾನು ಹೇಳ್ತೇನಲ್ವಾ, 10ರಲ್ಲಿ 9 ಜನ ನಿಮ್ಗೆ ಮೋಸನೆ ಮಾಡಿರ್ತಾರೆ, ಇಲ್ಲ ಬಳಸ್ಕೊಂಡಿರ್ತಾರೆ. ಮಕರಂ ಜಾಗೃತಂ. ಇನ್ನು ಕುಂಭರಾಶಿ, ಚಂದ್ರ 12ನೇ ಮನೆ ಚೆನ್ನಾಗಿದೆ. ಷಷ್ಠಾಧಿಪತಿ 12ನೇ ಮನೆಯಲ್ಲಿದ್ದಾಗ ವಿಪರೀತ ರಾಜಯೋಗ. ಅಂದ್ರೆ ಆಗಬಾರದ ಕೆಲಸಗಳು ಬೇಗ ಆಗುತ್ತೆ, ಆಗಬೇಕಾದ ಕೆಲಸಗಳು ನಿಧಾನ ಆಗುತ್ತೆ. ಒಂದು ಪುಟ್ಟ ವಿಷ್ಣು ಸಹಸ್ರನಾಮ ಕೇಳಿ, ಸೋದರಿಯರ ಜೊತೆ ಮಾಧುರ್ಯವಾಗಿರಿ. ಅವ್ರ ಜೊತೆ ಒಂದು ಮಾತು, ಪ್ರೀತಿ, ವಿಶ್ವಾಸ, ಅವ್ರಿಗೊಂದು ಬಟ್ಟೆ, ಹೂವು, ಹಣ್ಣು. ಗಂಡನ ಅಕ್ಕ ತಂಗಿ, ಹೆಂಡತಿ ಅಕ್ಕ ತಂಗಿ, ಇಲ್ಲ ನಿಮ್ಮ ಅಕ್ಕ ತಂಗಿ, ಪಕ್ಕದ ಮನೆಯವರ ಅಕ್ಕ ತಂಗಿ ಅಲ್ಲ, ನಿಮ್ಮ ಅಕ್ಕ ತಂಗಿ, ನಿಮ್ಮ ಗಂಡನ ಅಕ್ಕ ತಂಗಿ, ನಿಮ್ಮ ಹೆಂಡತಿ ಅಕ್ಕ ತಂಗಿ, ಅವ್ರಿಗೇನಾದ್ರೂ ಒಂದು ಸಿಹಿಯೋ ಹಣ್ಣೋ ತಾಂಬೂಲವೋ ಕೊಡ್ತಕ್ಕಂಥದ್ದು ಮಾಡಿ. ತುಂಬಾ ಆನಂದ. ಇನ್ನು ವಿಶೇಷವಾಗಿ ಮೀನರಾಶಿ, ಲಾಭಸ್ಥ ಸೂರ್ಯ ಬ್ಯೂಟಿಫುಲ್. ಇವತ್ತು ನೀವು ತೆಗೆದುಕೊಳ್ಳುವ ಯಾವುದೇ ನಿರ್ಧಾರ, ವ್ಯಾಪಾರ, ವ್ಯವಹಾರ, ಕೆಲಸ, ಕಾರ್ಯ ಅತ್ಯದ್ಭುತವಾಗಿ ನಡೆಯತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ, ಯೋಚನೆ ಮಾಡಬೇಡಿ. ಮುಖ್ಯವಾಗಿ ರಾಜಕೀಯದಲ್ಲಿದ್ದೀರಿ, ಒಂದು ಪಬ್ಲಿಕ್ ಸರ್ವೆಂಟ್, ಪಬ್ಲಿಕ್ ಸರ್ವಿಸ್, ಈ ತರದ್ರಲ್ಲಿ ಇರತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.